ಇದು ಸ್ವಲ್ಪ ಸ್ಪೇಸ್ ಸಿಗುತ್ತೆ. ಹಾ ಏನು ಈಟ್ ಬರುತ್ತೋ ಈಟ್ ಮಧ್ಯೆ ಎಕ್ಸಾಸ್ಟ್ ಆಗ್ಬಿಡುತ್ತೆ. ನಿಮ್ಗೆ ಟೋಟಲ್ ಖರ್ಚು 32 ಲಕ್ಷ ಆಯ್ತು ಸರಿನಾ ಸರ್? ನಾವು ಹೌದು ಸರ್, 32 ಲಕ್ಷ ಆಯ್ತು ಟೋಟಲ್. ಬಾಟಮ್ ಬೇಸ್ಮೆಂಟ್ ಇಂದ ಅಪ್ ಟು ಟಾಪ್ ರೂಫ್ ಟೈಲ್ಸ್ ಹಾಕೋ. ಏನು ನ್ಯಾಚುರಲ್ ಆಗಿದೆ, ಮಣ್ಣಿಂದ ಬೆಳೆದವ್ರು ನಾವು. ಮಣ್ಣಿಂದ ಏನ್ ಮಾಡಿದ್ರು ಮಣ್ಣೇ ಆಗದದು. ಏನ್ ನಾವು 10 ರೂಪಾಯಿ ಖರ್ಚು ಮಾಡಿದ್ರು ಅದರಿಂದ ಉಪಯೋಗ ಪಡ್ಕೊಬೇಕು ನಾವು. ಅದು ಮಾರ್ಕೆಟಿಂಗ್ ಮಾಡೋಕೆ ಅವ್ರು ಹೇಳೋದು ಒಂದು ಸುಳ್ಳು ಅಷ್ಟೇ. ಅದು ಏನಾರಿ ಕೆಲಸ ಮಾಮೂಲಿ ಯಾರು ರೆಗ್ಯುಲರ್ ಕೆಲಸ ಮಾಡ್ತಾರೆ ಅವ್ರ ಕೈಲಿ ಮಾಡ್ಸಕ್ ಆಗಲ್ಲ. ಯಾಕಂದ್ರೆ ಹೀಟ್ ಆದ ನೀರು ಮೇಲ್ ಬರುತ್ತೆ, ಕೋಲ್ಡ್ ಆದ ನೀರು ತೂಕ ಇರುತ್ತಲ್ಲ ಸ್ವಲ್ಪ. ನಾ ತಮಿಳ್ನಾಡಿಂದ ಒಂದ್ ಇಬ್ಬರೇ ಕರ್ಸಿದ್ದು ನಾವು. ದುಡ್ಡಿದ್ರೆ ಎಲ್ಲ ಏನ್ ಬೇಕಾದ್ರೂ ಕೊಂಡ್ಕೊಬಹುದು, ಅದ್ ನೆಮ್ಮದಿ ಕೊಂಡ್ಕೊಳಕ್ ಆಗಲ್ಲ. ಖಂಡಿತ ಅಲ್ಲ, ಪ್ರೀತಿ ಕೊಂಡ್ಕೊಳಕ್ ಆಗಲ್ಲ. ಹೌದು ಸರ್ ಅಲ್ವಾ? ಫೋರ್ BHK ಮನೆ 1800 ಸ್ಕ್ವೇರ್ ಫುಟ್ ದೊಡ್ಡ ಮನೆ ಮಾಡಿದ್ದಾರೆ. ಬರೀ 32 ಲಕ್ಷದಲ್ಲಿ, ಓನ್ಲಿ 32 ಲ್ಯಾಕ್ಸ್. ನಂಬ್ತೀರಾ ಬಿಡ್ತೀರಾ? ಒಬ್ಬ ಯುವಕ ಗುರಿ ಇಟ್ಕೊಂಡು, ಧೈರ್ಯ ಎತ್ಕೊಂಡು, ನಂಬಿಕೆ ಎತ್ಕೊಂಡು ಕೆಲಸ ಮಾಡಿದಂತೆ ದೊಡ್ಡ ಸಾಧನೆ ಮಾಡ್ತಾರೆ. ಈ ಯುವಕ ಈ ಮನೆ ಕಟ್ಟಿ ಸಾಧನೆ ಮಾಡಿದ್ದಾರೆ. ಬನ್ನಿ ಅವರ ಭೇಟಿಯಾಗಲ್ಲ, ಮಾತಾಡಲ್ಲ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ಹರೀಶ್ ಸರ್. ಸರ್ ಮೊದಲ ನಿಮ್ಮ ಹೆಸರು ಸರ್, ಮತ್ತೆ ಇದು ಯಾವ ಹಳ್ಳಿ ಹೆಸರು? ಸರ್ ನಮ್ಮ ಹೆಸರು ಪ್ರೇಮ್ ಅಂತ. ನಮ್ಮೂರು ಯಲದಳ್ಳಿ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆಯಲ್ಲಿ ಬರುತ್ತೆ. ಈ ಮನೆ ಬಂದು ನೀವು ಎಷ್ಟು ದೊಡ್ಡ ಮನೆ ಕಟ್ಟಿದ ನೋಡಿ ನಾಳೆ ಭಾಳ ಖುಷಿ ಆಗಿದ್ದೀನಿ. ಮೇನು ಇದರಲ್ಲಿ ಎಷ್ಟು ನೀವು ಖರ್ಚು ಮಾಡಿದ ನೋಡಿ ನನಗೆ ಭಾಳ ಖುಷಿ ಆಯಿತು. ತುಂಬ ಬಜೆಟಲ್ಲಿ ಸೂಪರಾಗಿ ಮನೆ ಕಟ್ಟಿದ್ದೀರಾ. ಇಂಟರ್ಲಾಕಿಂಗ್ ಬ್ರಿಕ್ಸ್ ಯೂಸ್ ಮಾಡಿ, ಈ ಟೆಕ್ನಾಲಜಿ ಯೂಸ್ ಮಾಡಿ ನೀವು ಒಂದು ಬಿಲ್ಡ್ ಮಾಡಿದ್ದೀರಾ. ಈ ಟೆಕ್ನಾಲಜಿ ಬಗ್ಗೆ ನಿಮ್ಗೆ ಹೆಂಗೆ ಇನ್ಫಾರ್ಮೇಷನ್ ಗೊತ್ತಾಯ್ತು ಸರ್? ಸರ್ ಇದು ಆ್ಯಕ್ಚುಲಿ ನಾವು ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ ಆರ್ಡಿನರಿ ನಾವು ನಾರ್ಮಲ್ ಏನು ಬ್ರಿಕ್ಸ್ ಯೂಸ್ ಮಾಡ್ತೀವಿ ಅದೇ ಬ್ರಿಕ್ಸಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಪ್ಲಾನ್ ಇದ್ದದ್ದು ನಮ್ಮದು. ಬಟ್ ನಾವು ಅವಾಗ ರೇಟು ರೀಸನಬಲ್ ಇದ್ದಿರಲಿಲ್ಲ ಆ ಟೈಮಲ್ಲಿ. ತುಂಬ ರೇಟು ಕಾಸ್ಟು ಜಾಸ್ತಿ ಇರೋದ್ರಿಂದ ಕಾಸ್ಟ್ ಕಾಂಪ್ರಮೈಸ್ ಇಲ್ಲದ ಕಾರಣ ನಾವು ಯಾವುದೋ ಹಿಂಗೆ ಒಂದು ವೀಡಿಯೋ ನೋಡಬೇಕಾದ್ರೆ ಈ ಟೆಕ್ನಾಲಜಿ ಬಗ್ಗೆ ಸ್ವಲ್ಪ ನಮಗೆ ಟಚ್ ಅಪ್ ಸಿಕ್ತು ಯೂಟ್ಯೂಬಲ್ಲಿ. ಹಂಗಾಗಿ ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿದಾಗ ಹೊರಗಡೆ ಫ್ಯಾಕ್ಟ್ರಿಲಿ ಲಿಂಕ್ ಸಿಕ್ತು. ಹಂಗೆ ಲಿಂಕ್ ಸಿಕ್ಕಿದ ಮೇಲೆ ಅದ್ರ ಮೇಲೆ ಸ್ವಲ್ಪ ಸ್ಟಡಿ ಮಾಡಿದೆ ನಮಗೆ. ಅದಲ್ಲದೆ ಇದು ಎಕೋ ಫ್ರೆಂಡ್ಲಿ ಅಂತ ಬೇರೆ ಹೇಳ್ತಿದ್ರು. ಒಂದು ಹೊಸ ಎಕ್ಸ್ಪೆರಿಮೆಂಟ್ ಇದು. ನಮ್ಮ ನೇಚರ್ಗೆ ಆಗಲಿ ನಮ್ಮ ಹೆಲ್ತ್ಗೆ ಆಗಲಿ ಒಂದೊಳ್ಳೆ ಅನುಕೂಲ ಆಗುವಂಥ ಬ್ರಿಕ್ಸ್ ಸಿಕ್ತು ನಮಗೆ. ಹಂಗಾಗಿ ನಾವು ಇದು ಚಾಯ್ಸ್ ಮಾಡೋದು. ತುಂಬ ಬ್ಯೂಟಿಫುಲ್ಲಾಗಿ ಕನ್ಸ್ಟ್ರಕ್ಷನ್ ಮಾಡಿದ, ಕಾಸ್ಟ್ ಎಫೆಕ್ಟಿವ್, ಖರ್ಚು ಅಷ್ಟು ಮಾಡಿಲ್ಲ, ಒಂದು ಬಜೆಟ್ಲಿ ವರ್ಕೌಟ್ ಮಾಡಿದ್ದೀರಾ ನೀವು. ಡೈಮೆನ್ಷನ್ ಹೇಳಿ ಸರ್. ಸರ್ ಇದು ಏನು ಮನೆ ಬೇಸ್ಮೆಂಟ್ ಅಂದರೆ 1400 ಸ್ಕ್ವೇರ್ ಫೀಟ್ ಬರುತ್ತೆ ಇದು ಟೋಟಲು. ನಾವು ಔಟ್ ಫೆರಿಫೆರಿಯಲ್ ಕೌಂಟ್ ಮಾಡ್ತೀವಿ ಅಂತಂದರೆ 1800 ಸ್ಕ್ವೇರ್ ಫೀಟ್ ಬರುತ್ತೆ ಇದು. ಓಕೆ, ಇದು ಯಾಕೆ ನಾ ಕೇಳಿಲ್ಲ ಸರ್, ಈಗ ಇದು ಮೇನ್ ಥಿಂಗ್. ಇದು ನೀವು ಒಂದು ಬಜೆಟಲ್ಲಿ ನೀವು ಮನೆ ಕಟ್ಟಿದ್ರ, ನಿಮ್ಗೆ ಟೋಟಲ್ ಖರ್ಚು 32 ಲಕ್ಷ ಆಯ್ತು ಸರಿನಾ ಸರ್? ನಾವು ಹೇಳೋದು ಸರ್ 32 ಲಕ್ಷ ಆಯಿತು ಟೋಟಲು. ಬಾಟಮ್ ಬೇಸ್ಮೆಂಟ್ ಇಂದ ಅಪ್ ಟು ಟಾಪ್ ರೂಫ್ ಟೈಲ್ಸ್ ಹಾಕೋವರೆಗೂ, ಮತ್ತೆ ಇನ್ಕ್ಲೂಡ್ ಇಂಟೀರಿಯರ್ ಎಲ್ಲ ಸೇರಿಸಿ, ಎಕ್ಸ್ಟೀರಿಯರ್ ಇಂಟೀರಿಯರ್ ಎಲ್ಲ ಟೋಟಲ್ ಸೇರಿ 32 ಲಕ್ಷ ಆಯ್ತು. ನಮ್ಮ ಮೈಸೂರು ಕಡೆ ಎಲ್ಲ ನಾನು ನೋಡಿದ್ದು 20-30 ನ್ಯೂ ಕನ್ಸ್ಟ್ರಕ್ಷನ್ ಹೌಸ್ ಅವರು 30-40 ಲಕ್ಷ ಎಕ್ಸ್ಟ್ರಾ ಇಂಟ್ರಿ ಎಲ್ಲ ಸೇರಿಸಿ 30 to 40 lakhs ಬಜೆಟ್ ಕೊಡ್ತಾರೆ ಸರ್. ಸೊ ಅದಕ್ಕೆ ನಾವು ಮೇನ್ ಈ ವಿಡಿಯೋ ಬಂದು ಮಾಡೋಕ್ಕೆ ಅದಕ್ಕೆ ಉದ್ದೇಶ ಏನಂತಾರೆ ನೋಡಿ, ಆ 30-40 ಲಕ್ಷ ಇಟ್ಕೊಂಡು ನೀವು ಇಷ್ಟು ದೊಡ್ಡ ಮನೆ, ಇಷ್ಟು ವಿಶಾಲನ ಒಂದು ಮನೆ ನೀವು ಕಟ್ಬೋದು ಅಂತ ಎಲ್ಲರಿಗೂ ತೋರಿಸ್ಲಾನೆ ನಿಮ್ಮ ಜೊತೆ ಭೇಟಿ ಆಗಿದೆ ಸರ್. ನಿಮ್ಮನ್ನು ನೋಡಿ ನನಗೆ ಭಾಳ ಖುಷಿ ಆಯಿತು. ಫಸ್ಟ್ ಎಕ್ಸ್ಟೀರಿಯರ್ ಹಾಗೆ ನಡ್ಕೊಂಡು ಟೂರ್ ತೋರಿಸ್ಲಾನ ಸರ್, ಇಲ್ಲೇ ನೋಡೋಣ ಸರ್. ಇದು ಸಪೋರ್ಟ್ ಇದು ಏನು ಸರ್? ಇದು ಪಿಲ್ಲರ್ ಸರ್, ಇದು ಮಾಮೂಲಿ ಕಾಮನ್ ಪಿಲ್ಲರ್ ಹಾಕಿರೋದು. ಇದು ಪಿಲ್ಲರ್ ಹಾಕಿ ಅದ್ರ ಮೇಲೆ ಸ್ಟ್ರೆಚರ್ ಪೇಂಟ್ ಮಾಡಿದ್ದೀವಿ ನಾವು. ನೋಡಕ್ ಒಂದು ಔಟ್ಲುಕ್ ಚೆನ್ನಾಗಿ ಕಾಣಲಿ ಅಂತ ಖಂಡಿತ ಸ್ಟ್ರೆಚರ್ ಕೊಟ್ಟಿದ್ದೀವಿ ಇದು. ಹಂಗಾಗಿ ಇದು ಮೇನ್ ಅಪಿಯರೆನ್ಸ್ ಒಂದು ತುಂಬಾ ಒಂದು ರಾಯಲ್ ಮನೆ ತರ ಇದೆ ಸರ್. ಔಟ್ಲುಕ್ ಚೆನ್ನಾಗಿ ಕಾಣಲಿ ಅನ್ನೋ ಒಂದ್ರಿಂದ ನಾರ್ಮಲ್ ಏನ್ ಪಿಲ್ಲರ್ ಇದೆ ಅದಕ್ಕೆ ಸ್ಟ್ರೆಚರ್ ಕೊಟ್ಟಿದ್ದೀವಿ. ಈ ನಾರ್ಮಲ್ ಏನ್ ಕನ್ಸ್ಟ್ರಕ್ಷನ್ ಫ್ಯಾಬ್ರಿಕೇಶನ್, ನಾರ್ಮಲ್ ಫ್ಯಾಬ್ರಿಕೇಶನ್ ಯೂಸ್ ಮಾಡಿದೀವಿ. ಆಮೇಲೆ ಟಾಪ್ ರೂಫ್ ಟೈಲ್ಸ್ ಹಾಕಿರೋದು, ಒಂದು ಕೆಳಗೆ ಮ್ಯಾಟ್ ಫಿನಿಶಿಂಗ್ ಹಾಕಿದೀವಿ. ಹೌದೌದು. ಮೇಲೆ ಏನು ಮಾಲ್ವರಂಚ್ ಬರುತ್ತೆ ಅದ್ರ ಕೆಳಗೆ ಮ್ಯಾಟ್ ಫಿನಿಶಿಂಗ್ ಮ್ಯಾಟ್ ಹಾಕಿದೀವಿ. ಕಾರಣ ಅಂದ್ರೆ ಮೇಗೆ ರೂಫ್ ಟೈಲ್ ಕಾದ್ರೂ ಕೆಳಗೆ ನಮ್ಗೆ ಹೀಟ್ ಬರಬಾರದು ಆ ಕಾನ್ಸೆಪ್ಟ್ ಇಂದ. ಮಧ್ಯೆ ಇದು ಸ್ವಲ್ಪ ಸ್ಪೇಸ್ ಸಿಗುತ್ತೆ. ಏನು ಹೀಟ್ ಬರುತ್ತೋ ಹೀಟ್ ಮಧ್ಯೆ ಎಕ್ಸಾಸ್ಟ್ ಆಗ್ಬಿಡುತ್ತೆ. ಸರ್ಕ್ಯುಲೇಷನ್ ಇರ್ತದೆ, ಗಾಳಿ ಅದು ಕೆಳಗೆ ಬರಲ್ಲ ಅಷ್ಟು ಸುಲಭವಾಗಿ.
ಸರ್ ಈ ಟೈಲ್ಸ್ ಎಲ್ಲಿ ಸಿಗ್ತದೆ ಸರ್ ಈ ಸರ್ ಇದು ನಾವು ಚನ್ನಪಟ್ಟಣದಲ್ಲಿ ಚಾಯ್ಸ್ ಮಾಡೋದು. ಇದು ಆಕ್ಚುಲಿ ಮಂಗಳೂರು ಟೈಲ್ಸ್ ತರಬೇಕು ಅಂತ. ಹೌದು ಬಟ್ ಅಲ್ಲಿಂದ ಟ್ರಾನ್ಸ್ಪೋರ್ಟಿಂಗ್ ಜಾಸ್ತಿ ಆಗದ ಕಾರಣ ನಾವು ಟ್ರಾನ್ಸ್ಪೋರ್ಟಿಂಗ್ ಕಡಿಮೆ ಬೀಳುತ್ತೆ ಅಂತ ಒಂದು ಯೋಚನೆ ಮಾಡಿ ಪ್ರೈಸ್ ರೀಸನಬಲ್ ಸಿಕ್ತು ನಮ್ಗೆ ಅಲ್ಲಿ ಫ್ಯಾಕ್ಟರಿಗಿಂತ. ಹಂಗಾಗಿ ನಾವು ಚನ್ನಪಟ್ಟಣದಲ್ಲಿ ಚಾಯ್ಸ್ ಮಾಡಿ. ಇಂಟರ್ಲಾಕಿಂಗ್ ಬ್ರಿಕ್ಸ್ ಈ ಕಲ್ಲು ಎಲ್ಲಿಂದ ರಿಸೋರ್ಸ್ ಮಾಡಿದ ಅದ್ರ ಬಗ್ಗೆ ಹೇಳಿ ಸರ್. ಇದು ನಾವು ಒಂದು ವಿಡಿಯೋದಲ್ಲಿ ನೋಡಿದಾಗ ನಮ್ಮ ಸ್ನೇಹಿತರು ಪರಿಚಯ ಆದ್ರು. ಅವ್ರೊಂದ್ 2-3 ಫ್ಯಾಕ್ಟ್ರಿ ನಮ್ಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟು ಕಾಂಟ್ಯಾಕ್ಟ್ ಕೊಟ್ರು. ಬಟ್ ಎಲ್ಲಾ ಕಡೆ ಕ್ವಾಲಿಟಿ ಸಿಕ್ಲಿಲ್ಲ ನಮ್ಗೆ. ಬ್ರಿಕ್ಸ್ ಸಿಕ್ತು, ಕ್ವಾಲಿಟಿ ಸಿಕ್ಲಿಲ್ಲ. ಕ್ವಾಲಿಟಿ ಮೇಲೆ ನಾವು ಫೋಕಸ್ ಮಾಡ್ಬೇಕು ಯಾವತ್ತು. ಈಗ ಮನೆ ಹೆಂಗ್ ಬೇಕಾದ್ರೆ ಕನ್ಸ್ಟ್ರಕ್ಷನ್ ಮಾಡ್ಬೋದು. 20 ವರ್ಷ 30 ವರ್ಷಕ್ಕೆ ಕೆಡಗುವಂತದಲ್ಲ ಅದು. ತುಂಬಾ ಲಾಂಗ್ ಟೈಮ್ ಬರಬೇಕು. ನಮ್ಗೆ ಒಳ್ಳೆ ಡ್ಯೂರಬಿಲಿಟಿ ಬೇಕು ಅಂತಂದ್ರೆ ನಮ್ ಕ್ವಾಲಿಟಿ ಮೇಲೆ ಕಾಂಪ್ರಮೈಸ್ ಆಗಲ್ಲ. ಕಾಸ್ಟ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಕಾಸ್ಟ್ ಕಡಿಮೆ ಆಗ್ಬೇಕು, ಬಟ್ ಕ್ವಾಲಿಟಿನೂ ಅಷ್ಟೇ ಸಿಗ್ಬೇಕಾದ ಕಾರಣ ನಾವಿದ ಹೊಸಕೋಟೆಯಲ್ಲಿ ಹೋಗಿ ನೋಡಿದಾಗ ಹೊಸಕೋಟೆ ಮಣ್ಣು ನಮ್ಗೆ ಸ್ವಲ್ಪ ಪ್ಯೂರ್ ಅಂತ ಅನ್ಸ್ತು. ಮಣ್ಣಲ್ಲೇ ಮಾಡಿದ ಕಲ್ಲೇ ಅಲ್ಲ ಅದು. ಇದು ಮಣ್ಣಲ್ಲೇ ಪ್ಯೂರ್ ಮಣ್ಣಲ್ಲೇ ಮಾಡಿರೋದು. ಮಣ್ಣಲ್ಲೇ ಇದೇನು ಬೆಂಕಿಯಲ್ಲಿ ಬೇಯಿಸಿಲ್ಲ ಇದು. ಹೌದಾ? ಬೆಂಕಿಯಲ್ಲಿ ಬರೀ ಹೈಡ್ರಾಲಿಕ್ ಪ್ರೆಶಿಂಗ್ ಆಗಿರೋದು ಅಷ್ಟೇ ಇದು. ಆ ಪ್ರೆಶಿಂಗ್ ಆಗಿರೋದು ಮಾಮೂಲಿ ಒಂದು ಸಿಮೆಂಟ್ ಮತ್ತೆ ವೈಟ್ ಸಿಮೆಂಟ್ ಯೂಸ್ ಮಾಡಿ ಮಿಕ್ಸ್ ಮಾಡಿ ಪ್ರೆಶಿಂಗ್ ಮಾಡಿರೋದು. ಇದು ಸೇಮ್ ನಾವೇನು ಕಾಂಕ್ರೀಟ್ ಬ್ಲಾಕ್ ಕ್ಯೂರಿಂಗ್ ಮಾಡ್ತೀವೋ ಅದೇ ತರ 7 days ಕ್ಯೂರಿಂಗ್ ಮಾಡಿ ಕುಣಿಸಿರೋದು ಸರ್. ಇದು ನಾವ್ ಯಾವ್ದೇ ಕಾಂಕ್ರೀಟ್ ಯೂಸ್ ಮಾಡಿಲ್ಲ ಮಧ್ಯ. ಏನಂದ್ರೆ ಏನಿಲ್ಲ, ಒಂದೊಂದು ಬ್ರಿಕ್ಸ್ ಮಧ್ಯ ಇಂಟರ್ಲಾಕ್ ಇದೆ. ಇದು ಒಂದ್ ಬ್ರಿಕ್ಸ್ ಮಧ್ಯೆ ಇನ್ನೊಂದ್ ಬ್ರಿಕ್ಸ್ ಮಧ್ಯೆ ರಿಲೇಶನ್ಶಿಪ್ ಇದೆ. ಸುಮ್ನೆ ಜೋಡ್ಸ್ಕೊಂಡ್ ಕ್ಲೋಸ್ ಅಲ್ಲಿ ನೋಡ್ತಾ ಇದೀನಿ. ಕರೆಕ್ಟ್ ಯಾವ ಪ್ಯಾಟರ್ನ್ ಅರೇಂಜ್ ಮಾಡಿದ್ರೆ ಎಲ್ಲ ಕಾಣಿಸ್ತಾ ಇದೆ ಇಲ್ಲೇನೆ. ಎಕ್ಸ್ಟಿಎಲ್ ಯಾಕಂದ್ರೆ ಇದ್ರ ಮೇಲೆ ನೀವೇನು ಪೇಂಟ್ ಹಾಕಿಲ್ಲ ಅಲ್ವಾ ಸರ್? ಸರ್ ಇದು ಪೇಂಟ್ ಮಾಡಿದೀವಿ ಅಂದ್ರೆ ಟೆರಾಕೋಟ್ ಮಾಡಿದೀವಿ. ಕಾರಣ ಏನು ಅಂತಂದ್ರೆ ಇದು ಒರಿಜಿನಾಲಿಟಿ ಅಲ್ಲ. ಇದು ಇಟ್ಕೆ ಒರಿಜಿನಾಲಿಟಿ ಬೇರೆ ಇದೆ. ನಾವು ಟೆರಾಕೋಟ್ ಮಾಡಿದೀವಿ ಯಾಕೆಂದ್ರೆ ಈ ಹೊರಗಡೆಯಿಂದ ಮಳೆ ಬೀಳುತ್ತೆ, ಬೆಳಕು ಬೀಳುತ್ತೆ, ಗಾಳಿ ಬೀಳುತ್ತೆ. ಇದು ಕ್ಯಾವಿಟಿ ತರ ಕ್ರಿಯೇಟ್ ಆಗ್ಬಾರ್ದು ನಾಳೆ ದಿವಸ. ಈಗ ನಾವು ವಾಲ್ ಒಂದ್ಸತ್ ಕನ್ಸ್ಟ್ರಕ್ಟ್ ಮಾಡಿದ್ರೆ ಎಲ್ಲ ಒಂದ್ ಇಟ್ಕೆ ಬ್ರಿಕ್ಸ್ ವೀಕ್ ಆಯ್ತು ಅಂತಂದ್ರೆ ಇಡೀ ವಾಲ್ ಲೋಡ್ ಎಲ್ಲ ಬ್ರಿಕ್ಸ್ ಮೇಲೆ ಬೀಳುತ್ತೆ, ವೀಕ್ ಬ್ರಿಕ್ಸ್ ಮೇಲೆ. ಅವಾಗ ವಾಲ್ ಡ್ಯಾಮೇಜ್ ಆಗೋ ಕಾನ್ಸೆಪ್ಟ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾವೇನ್ ಮಾಡಿದೀವಿ ಅಂತಂದ್ರೆ ಈ ಬ್ರಿಕ್ಸ್ ಮಡಗದ ಮೇಲೆ ಇದ್ರ ಮೇಲೆ ಕೋಟಿಂಗ್ ಮಾಡಿಸಿದ್ದೀವಿ. ಅಂದ್ರೆ ಸಿಮೆಂಟ್ ಮತ್ತೆ ವೈಟ್ ಸಿಮೆಂಟ್ ಹಾಕಿ ತಿಳಿ ಮಾಡಿ ಕೋಟಿಂಗ್ ಮಾಡಿಸಿ ಆಮೇಲೆ ಪುನಃ ಇದೇನು ಫಿನಿಶಿಂಗ್ ಇತ್ತು, ಒರಿಜಿನಲ್ ಫಿನಿಶಿಂಗ್ ಇತ್ತು, ಅದೇ ಗ್ರೂ ಕಟಿಂಗ್ ಮಾಡಿಸಿದ್ದೇವೆ. ಬೈ ಹ್ಯಾಂಡ್ ಮಾಡಿರೋದು, ಯಾವುದೇ ಮಿಷಿನ್ ಇಲ್ಲ, ಬೈ ಹ್ಯಾಂಡ್ ಅಲ್ಲಿ ಗ್ರೂ ಕಟಿಂಗ್ ಮಾಡಿಸಿರೋದು. ನಾವು ಏನ್ ನೀರ್ ಬಿದ್ರು ಇದು ಪ್ಲಾಟ್ಫಾರ್ಮ್ ಮೇಲೆ ಬೀಳಿ ಮಣ್ಣು ಮೇಲೆ ಬಿದ್ರೆ ಈ ಮಣ್ಣು ಗೋಡೆ ಮೇಲೆ ಸಿಡಿಯುತ್ತೆ. ಗೋಡೆ ಮೇಲೆ ಸಿಡಿದ್ಮೇಲೆ ಗೋಡೆ ಹಾಳಾಗುತ್ತೆ ಅಂತ ತುಂಬಾ 3 ಅಡಿ ಸುತ್ತ ಪ್ಲಾಟ್ಫಾರ್ಮ್ ಮಾಡಿದ್ದೀವಿ. ಅದೇನ ಕೇಳಲ್ಲ ಅಂತ ಎಂಟೈರ್ 4 ಕೋಣೆಲಿ ಈ ತರ ನೀವು ದೊಡ್ಡ ಪ್ಲಾಟ್ಫಾರ್ಮ್ ಮಾಡಿದ್ರೆ ಇದು ಸಿಮೆಂಟ್ ಅಲ್ಲೇ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಸರ್. ಇದು ಬೇಸ್ಮೆಂಟ್ ಎಷ್ಟು ಹಾಳ ಹೋಗ್ತದೆ ಸರ್ ಇದು? ಸರ್ ಇದು 4 ಅಡಿ ಬೇಸ್ಮೆಂಟ್ ಆಳ ಇದೆ. 4 ಅಡಿ ಮೇಲೆ 1.5 ಅಡಿ ನಿಂಟ್ಲು ಹಾಕಿದೀವಿ ನಾವು. ಕಾಂಕ್ರೀಟ್ ನಿಂಟ್ಲೆ, ನಾರ್ಮಲ್ ಕಾಂಕ್ರೀಟ್ ನಿಂಟ್ಲೆ ಹಾಕಿದೀವಿ 1.5 ಅಡಿ. ಅದ್ರ ಮೇಲೆ ಇಟ್ಕೆ ಬಿಲ್ಡಪ್ ಮಾಡಿ. ಸೊ ಈ 4 ಅಡಿ ಬೇಸ್ಮೆಂಟ್ ಇದಲ್ಲ ಸರ್, ಅದು ಯಾವ ಕಲ್ಲು ಯೂಸ್ ಮಾಡಿದ್ದೀರಾ ಸರ್? ಸ್ಟೋನ್, ನ್ಯಾಚುರಲ್ ಸ್ಟೋನ್ ಯೂಸ್ ಮಾಡಿದ್ದೀವಿ. ಸೂಪರ್ ಆಗಿದೆ ಸರ್. ನಿಜಕ್ಕೆ ಹೇಳ್ತೀನಿ, 30 ಲಕ್ಷ ಬಜೆಟ್ ಇಷ್ಟು ದೊಡ್ಡ ಇನ್ನು ಇಂಟೀರಿಯರ್ ತೋರಿಸಿದ್ರೆ ಎಲ್ಲ ಶಾಕ್ ಆಗ್ಬಿಡ್ತಾರೆ. ಸಂಪು 8,000 ಲೀಟರ್ ಕೆಪಾಸಿಟಿ ಇದು. ಸಂಪು ಮಾಡ್ಕೊಂಡಿದ್ದೀವಿ ನೀರಿಗೆ. ನಮ್ಮೆಲ್ಲ ದನ ಕರುಗಳಿಗೆ ಸ್ವಲ್ಪ ನೀರ್ ಜಾಸ್ತಿ ಬೇಕಲ್ವಾ, ನೀರ್ ಸ್ಟೋರೇಜ್ ಮಾಡ್ಕೊಂಡು ಅದೇ ನೀರಿನ ವ್ಯವಸ್ಥೆ ಇಲ್ಲಿ ಸಂಪಲ್ಲೇ ಸ್ಟೋರ್ ಮಾಡ್ತೀರಾ? ಸಂಪ ಸ್ಟೋರ್ ಮಾಡ್ಕೊಂಡಿದ್ದೀವಿ. ನೀರ್ ಎಲ್ಲಿಂದ ಬರ್ತಾ ಇದೆ ಸರ್ ನಿಮ್ದು? ಮಾಮೂಲಿ ಕಾವೇರಿ ನೀರ್ ಏನಿಲ್ಲ, ಪಂಚಾಯತಿ ನೀರೇ ನಮ್ಗೆ. ನಮ್ಮಲ್ಲೆಲ್ಲ ಕಾವೇರಿ ನೀರ್ ಕಡಿಮೆ. ಇಲ್ಲೇ ನಮ್ ಏನು ಪಂಚಾಯತಿ ಇದೆ, ಪಂಚಾಯತಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ನಮ್ಗೆ. ಇದು ಏನ್ ಚಿಕ್ಕದ ವಾಶ್ರೂಮ್ ಮಾಡ್ಕೊಂಡಿದ್ದೀವಿ ಸರ್ ನಾವು. ಹೊರಗಡೆ ಅಂದ್ರೆ ರಾತ್ರಿ ಹೊತ್ತು ಯೂಸ್ ಮಾಡಿ ಹೊರಗಡೆ ಇದ್ರೆ, ಒಳಗಡೆ ಇದ್ರೆ ಚೆನ್ನಾಗ್ ಕಾಣಲ್ಲ. ಹೊರಗಡೆ ಇದ್ರೆ ಅದು ಒಂದ್ ಸ್ವಲ್ಪ ಬೆಸ್ಟ್. ಯಾಕಂದ್ರೆ ನಾವು ಅಲ್ಲೇ ವಾಶ್ರೂಮ್ ಒಳಗಡೆ ಮಾಡ್ಕಂದ್ರೆ ಒಂದು ನೇಚರ್ ಚೆನ್ನಾಗಿರಲ್ಲ ಸ್ವಲ್ಪ. ಈಗ ಸಿಟಿ ಕಡೆ ಎಲ್ಲ ಜಾಗ ಇಲ್ಲ ಅಂತ ಅನ್ನೋಕ್ಕೋಸ್ಕರ ಮಾಡ್ಕೊಂಡಿರ್ತಾರೆ. ಕೇಳಿದ್ರೆ ಅವರು ಏನೋ ಒಂದ್ ಬೇಕು ಅಂತ ಅಂತಾರೆ. ಬಟ್ ನಾವು ಬದುಕದೆ ಬೇರೆ, ಹೊರಗಡೆ ನಮ್ ನೇಚರ್ ಏನಿದೆ, ನೇಚರ್ ಕಾಲ ಅದು ಮಾಡೋದೇ ಸಪ್ರೇಟ್. ಖಂಡಿತ. ಹಂಗಾಗಿ ನಾವು ಸಪ್ರೇಟ್ ಮಾಡ್ಕೊಂಡಿದ್ದೀವಿ. ವಾಶ್ರೂಮ್ ಟಾಯ್ಲೆಟ್ ಸೆಪರೇಟ್ ಮಾಡ್ಕೊಂಡಿದ್ದೀವಿ ನಾವು ನಮ್ಮ ಮನೆಗೆ. ಆಮೇಲೆ ಯಾವ್ದೇ ಸೋಲಾರ್ ಇಲ್ಲ, ಏನಂದ್ರೆ ಏನಿಲ್ಲ. ನಾರ್ಮಲ್ ಕಾಪರ್ ಅಂಡೆ ಹಾಕ್ಸ್ಕೊಂಡಿದ್ದೀವಿ. ಏನಿದ್ರು ಇಲ್ಲಿ ಏನ್ ಪ್ರೆಜರ್ ಅಂಡೆ ಅಂತ ಕರೀತಾರೆ ಇದು. ಹೌದಾ? ಪ್ರೆಜರ್ ಅಂಡೆ. ನಾವಿಲ್ಲೇನೋ ಇಲ್ಲಿ ಸ್ವಲ್ಪ ಬೆಂಕಿ ಹಾಕಿದ್ರೆ ಸಾಕಿಲ್ಲ ನಮ್ಗೆ. ಹೌದಾ? ನೀರ್ ಕೊಟ್ರೆ ಸಾಕು, ಆಟೋಮೆಟಿಕ್ ಆಗಿ ಶೋವರ್ ಅಲ್ಲಿ ನೀರ್ ಬರುತ್ತೆ ನಮ್ಗೆ. ನಾವಿಲ್ಲೇನು ಓಪನ್ ಮಾಡಿ ತೆಗಿಬೇಕಾದ ಅವಶ್ಯಕತೆ ಏನಿಲ್ಲ. ಬೆಂಕಿ ಹಾಕ್ಬಿಡ್ತೀರಾ? ಕ್ಲೋಸ್ ಮಾಡಿದಾರೆ ನಾವು. ಏನು ಏರ್ ಟ್ಯಾಂಕ್ ಪ್ರೆಜರ್ ಇರುತ್ತೋ, ಹೌದಾ? ವಾಟರ್ ಟ್ಯಾಂಕ್ ಪ್ರೆಜರ್. ವಾಟರ್ ಟ್ಯಾಂಕ್ ಪ್ರೆಜರ್ ಅಂದ್ರೆ 18 ಫೀಟ್ ಇಂದ ಮಡಗಿದೆ ಆ ಪ್ರೆಜರ್. ಆ ಪ್ರೆಜರ್ ಇಲ್ಲಿ ಇರುತ್ತೆ. ಇದು ಕೋಲ್ಡ್ ವಾಟರ್. ಈ ಕೋಲ್ಡ್ ವಾಟರ್ ಇಲ್ಲಿ ಬಂದು ಸ್ಟೋರೇಜ್ ಆಗಿರುತ್ತೆ. ಇಲ್ಲಿ ಬಂದು ಹೀಟ್ ಕೊಡ್ತೀವಲ್ವಾ, ಹೀಟ್ ಕೊಟ್ಟಾಗ ಹೀಟ್ ಆದ ನೀರು ಮೇಲ್ ಬರುತ್ತೆ. ಕೋಲ್ಡ್ ಆದ ನೀರು ತೂಕ ಇರುತ್ತಲ್ಲ ಸ್ವಲ್ಪ, ಆಟೋಮೆಟಿಕ್ ಹಾಟ್ ವಾಟರ್ ಮೇಲ್ ಬಂದು ಮೇಲೆ ಹೋಗುತ್ತೆ, ಕೋಲ್ಡ್ ವಾಟರ್ ಕೆಳಗೆ ಹೋಗುತ್ತೆ. ಹಾಟ್ ವಾಟರ್ ಏನ್ ಬರುತ್ತೆ, ಅದ್ ಏನ್ ಪ್ರೆಜರ್ ಇದೆ ಆ ಪ್ರೆಜರ್ ಗೆ ಓಪನ್ ಮಾಡಿ ಏನಿಲ್ಲ
ಟ್ಯಾಪ್ ಓಪನ್ ಮಾಡೋಷ್ಟು ಏನಿಲ್ಲ. ನಾವು ಟ್ಯಾಪ್ ಓಪನ್ ಮಾಡ್ಕೊಂಡು ಅಲ್ಲಿ ಡೈರೆಕ್ಟ್ ಆಗಿ ಹಾಟ್ ವಾಟರ್ ಬರುತ್ತೆ ನಮ್ಗೆ. ಓ ಇದು ನೋಡಿ ಒಂದು ಸೂಪರ್ ಟೆಕ್ನಾಲಜಿ ಇಟ್ಟಿದ್ದಾರೆ. ಮೇಲೆ ಓವರ್ ಹೆಡ್ ಟ್ಯಾಂಕ್ ಇರೋ ಪ್ರೆಷರ್ ನೀರು ಒಳಗಡೆ ಹೋಗುತ್ತೆ, ಇಲ್ಲಿನೇ ಬೆಂಕಿ ಹಾಕ್ತಾರೆ. ಇದು ಹಾಟ್ ಆಗಿದ್ಮೇಲೆ ಆಟೋಮೆಟಿಕ್ ಆ ಪ್ರೆಷರ್ ಪೈಪ್ ಒಳಗಡೆ ಮನೆ ಒಳಗಡೆ ಹೋಗ್ಬಿಡುತ್ತೆ. ಸರ್ ಸೂಪರ್ ಸರ್, ಏನು ಕರೆಂಟ್ ಸೇವಿಂಗ್ ಸೂಪರ್ ಟೆಕ್ನಾಲಜಿ ಮಾಡಿ ಯೂಸ್ ಮಾಡ್ತಾ ಇಲ್ಲ ಸರ್. ಮನುಷ್ಯ ಹಣ ಇದನ್ನ ಹೆಂಗೆ ಬೇಕಂದ್ರೆ ಎಷ್ಟು ಬೇಕಂದ್ರೆ ಖರ್ಚು ಮಾಡ್ಬೋದು. ಹಣ ಇದ್ರಲ್ಲೂ ಅದು ಹೆಂಗೆ ಖರ್ಚು ಮಾಡೋದು ಅಂತಲ್ಲ ಸರ್, ತುಂಬಾ ಯೋಚನೆ ಮಾಡಿ ನೀವು ಮಾಡಿದ್ದೀರಾ ಸರ್. ಅಂದ್ರೆ ನಾವು ಎಷ್ಟೇ ಖರ್ಚು ಮಾಡೋದು ಮನೆ ಮೇಲೆ ಇನ್ವೆಸ್ಟ್ ಮಾಡ್ಬೋದು, ಬಟ್ ಅದನ್ನ ರಿಟರ್ನ್ಸ್ ಬರಲ್ಲ. ಏನ್ ನಾವು 10 ರೂಪಾಯಿ ಖರ್ಚು ಮಾಡಿದ್ರು ಅದರಿಂದ ಉಪಯೋಗ ಪಡ್ಕೊಬೇಕು ನಾವು. ಖಂಡಿತ ನಾವು ಆಕ್ಚುಲಿ ನಾವು ಡುಪ್ಲೆಕ್ಸ್ ಪ್ಲಾನ್ ಮಾಡಿದ್ದು. ಆ ಡುಪ್ಲೆಕ್ಸ್ ಮಾಡಿದ್ರೆ ನಾವು ಈಗ ಇಲ್ಲೇ 3+1 ಬೆಡ್ರೂಮ್ ನಮ್ದು ಇದು. ನಾವು ಡುಪ್ಲೆಕ್ಸ್ ಪ್ಲಾನ್ ಮಾಡಿದ್ದು ಮೇಲೆ ಯಾರು ಯೂಸ್ ಮಾಡ್ತಾರೆ, ಕಾಸ್ಟ್ ಜಾಸ್ತಿ ಆಯ್ತು. ಖಂಡಿತ ನಾವು ಬೇರೆಯವ್ರಿಗೋಸ್ಕರ ನೆಚ್ಚಿಸ್ಕೋಸ್ಕರ ಮಾಡಿದ್ದಲ್ಲ, ಇದು ನಮ್ಮ ಅನುಕೂಲಕ್ಕೋಸ್ಕರ ಮಾಡ್ಕೊಂಡಿದ್ದು. ಕಂಫರ್ಟಬಲ್ ಚೆನ್ನಾಗಿರುತ್ತೆ ಅಂತ ಅನ್ನೋದು ಕಾರಣ ನಾವೇ ಡಿಸೈನ್ ಮಾಡ್ಕೊಂಡು ನಾವೇ ಕೆಲಸ ಮಾಡಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ ಸರ್. ಎಜುಕೇಶನ್ ಸರ್ ನಾವು ಎಜುಕೇಶನ್ ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರ್ ನಾವು ಮಾಡಿರೋದು. ನಾವು ಆ್ಯಕ್ಚುಲಿ BMTCಯಲ್ಲಿ ಮೆಕ್ಯಾನಿಕ್ ಕೆಲಸ ಮಾಡೋದು ನಾನು. ಆದರೂ ನಾನು ರೈತರು ಬ್ಯಾಕ್ಗ್ರೌಂಡಿಂದ ಬಂದ ಕಾರಣ ನಾವು ರೈತರ ಮಕ್ಕಳು ಆದ ಕಾರಣ ನಾವು ಎಲ್ಲೋದ್ರೂ ನಾವು ರೈತರು ಅಂತಲೇ ಹೇಳ್ಕೊಳ್ಳೋದು. ಓಕೆ ಸರ್, ನೀವು ಬಂದು ನಿಮ್ಮ ಅಪ್ಪಾಜಿ ಎಲ್ಲ ಕೃಷಿಯಲ್ಲೇ ಇದ್ದಾರೆ ಅಲ್ವಾ? ಅಪ್ಪಾಜಿ ಅಮ್ಮ ಎಲ್ಲ ಕೃಷಿ ಸರ್ ಇಲ್ಲಿ. ಓಕೆ, ನೀವು ಈಗೇನೋ ಗದ್ದೆ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ? ಈಗಲೂ ಗದ್ದೆ ಕೆಲಸ ಮಾಡ್ತೀವಿ. ಅದ್ರ ಗದ್ದೆ ಕೆಲಸ ಜೊತೆಗೆ ಹೊರಗಡೆ ಕೆಲಸಕ್ಕೆ ಹೋಗಿದ್ದು. ಇದು ಮೇನ್ ಈ ಕನ್ಸ್ಟ್ರಕ್ಷನ್ ಮೋಸ್ಟ್ ಇಂಪಾರ್ಟೆಂಟ್ ರೂಫ್ಗೆ ಈ ಫ್ರೇಮ್ ವರ್ಕ್ ಇರ್ದಲ್ಲ, ದಿಸ್ ಕಂಟಿನ್ಯೂಸ್ ಎಂಟೈರ್ ಲೆಂತ್ ಆಫ್ ದ ಹೌಸ್ ಈ ಫ್ರೇಮ್ ವರ್ಕ್ ಕಂಟಿನ್ಯೂ ಆಗುತ್ತಲ್ಲ ಸರ್? ಎಲ್ಲ ಕಂಟಿನ್ಯೂ ಸರ್, ಇದು ಯಾವುದೋ ಸಪ್ರೇಟ್ ಇಲ್ಲ. ಈ ಟೋಟಲ್ ಎಲ್ಲ ಫ್ಯಾಬ್ರಿಕೇಶನ್ ಕಂಟಿನ್ಯೂಟಿನೇ ಇದೆ. ಓಕೆ, ರೆಗ್ಯುಲರ್ ಕನ್ಸ್ಟ್ರಕ್ಷನ್ ನೀವು ನೋಡಿದಂಥ ಪಿಲ್ಲರ್ ಕನ್ಸ್ಟ್ರಕ್ಷನ್, ಬೀಮ್ ಕನ್ಸ್ಟ್ರಕ್ಷನ್ ಹೇಳ್ತಾರೆ. ಸೊ ನಿಮ್ಮ ಮನೇಲಿ ಆಕ್ಚುಲಿ ಪಿಲ್ಲರ್ ಬೇಸ್ಡ್ ಕನ್ಸ್ಟ್ರಕ್ಷನ್ ಅಲ್ಲ ಸರ್, ಲೋಡ್ ಬೇರಿಂಗ್ ಅಷ್ಟೇ. ನಾವು ನಿಂಟ್ಲು ಹಾಕಿ ಲೋಡ್ ಬೇರಿಂಗ್ ಕೊಟ್ಟಿದ್ದೀವಿ ಅಷ್ಟೇ, ಯಾವುದೇ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇಲ್ಲ. ನಮ್ಮ ಒಂದು ಫ್ಲೋರ್ ಮಾಡೋಕ್ಕೆ ಏನು ಪಿಲ್ಲರ್ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ದು ಕಲ್ಲು ಭೂಮಿ ಆಗಿರೋದ್ರಿಂದ ಯಾವುದೇ ವೀಕ್ ಇಲ್ಲ. ಓಕೆ, ಇಲ್ಲಿ ಫ್ರಂಟ್ ಏರಿಯಾ ಹೇಳ್ಬೋದು, ಇದೇ ತುಂಬಾ ವಿಶಾಲಾಗೇ ಇದೆ ಸರ್. ಇಷ್ಟು ಓಪನ್ ಏರಿಯಾ ಇದೆ, ಒಂದು ದೊಡ್ಡ ಸಿಟ್ಔಟ್ ಏರಿಯಾ ತರ ಕೊಟ್ಟಿದ್ದೀರಾ. ನಿಮ್ಮ ಇಮ್ಯಾಜಿನೇಷನ್, ನಿಮ್ಮ ಡಿಸೈನ್ ಪ್ಯಾಟರ್ನ್ಸ್ ತುಂಬಾ ಹೈಫೈ ಸಿಟಿ ಲೈಕ್ ಇದೆ. ಆ ತರ ಒಂದು ಎನ್ವೈರನ್ಮೆಂಟ್, ಆ ತರ ಒಂದು ಡಿಸೈನ್ ನೀವು ಹಳ್ಳಿ ಕಡೆ ಮಾಡಿದ್ರಲ್ಲ, ಹೆಂಗೆ ಸರ್ ಅದು? ಸರ್ ಇದು ನಾವು ಒಂದು 5 ವರ್ಷದಿಂದ ಪ್ಲಾನ್ ಮಾಡೋದು. ನಾವು ಮನೆಗೆ ಮಾಡ್ಬೇಕು ಅನ್ನೋದು ಒಂದು 5 ವರ್ಷದಿಂದ. ನಾನು ಹೊರಗಡೆ ಎಲ್ಲೆಲ್ಲಿ ಮನೆ ಮಾಡ್ತಾರೆ ಅಲ್ಲೆಲ್ಲ ಹೋಗಿ ಒಂದೊಂದು ಡಿಸೈನ್ ಕಾಪಿ ಮಾಡಿದೆ. ನಾವೇನು ಓನ್ ಕ್ರಿಯೇಟ್ ಇದ್ರು ಸ್ವಲ್ಪ ಒಂದೊಂದು ಡಿಸೈನ್ ಅಷ್ಟು ಮೈಂಡ್ ಬರಲ್ಲ. ಒಂದೊಂದು ಕಡೆ ಒಂದೊಂದು ಡಿಸೈನ್ ಸಿಗುತ್ತೆ. ಈಗ ಒಂದು ಕಿಚನ್ ಆಗಲಿ, ಒಂದು ಇಂಟೀರಿಯರ್ ಡೋರೇ ಆಗಲಿ, ಒಂದು ವಿಂಡೋನೇ ಆಗಲಿ, ಎಕ್ಸ್ಪೆಕ್ಟೇಷನ್ ಇದಿರುತ್ತೆ. ಒಂದು ಒಳ್ಳೇದು ಬೇಕು, ಒಂದು ಕ್ವಾಲಿಟಿ ಫ್ರೇಮ್ ಬೇಕು ಅಂತಂದಾಗ ಸಡನ್ ಆಗಿ ಸಿಗಲ್ಲ. ನಾವು ಅದ ಕಲೆಕ್ಟ್ ಮಾಡಿ ಮಡಗಿದಾಗ ಅದು ಅಲ್ಲಿ ಒಂದು ರೆಫರ್ ತಗೊಂಡ್ರೆ ನಮ್ಗೆ ಯಾವ ಮೆಟೀರಿಯಲ್ ಬೇಕು, ಯಾವ ಡಿಸೈನ್ ಬೇಕು ಪಕ್ಕ ಆ ಸಡನ್ ಆಗಿ ಸಿಗೋ ಕಾರಣಕ್ಕೆ ನಾನು ಒಂದು 5 ವರ್ಷದಿಂದ ಪ್ಲಾನ್ ಮಾಡಿದೆ. 1 year ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ ಕಂಪ್ಲೀಟ್ ಮಾಡಿ. ಬೇಸ್ಮೆಂಟ್ ಇಂದ 1 ವರ್ಷ ಟೈಮ್ ಮಾಡೋದಕ್ಕೆ. ಸರ್ ಈ ತರ ಇಂಟರ್ಲಾಕಿಂಗ್ ಈ ತರ ಕೆಲಸ ಮಾಡೋರು ವರ್ಕ್ ಫೋರ್ಸ್ ಸಿಕ್ಕೋದು ಬಹಳ ಕಷ್ಟ. ಈ ತರ ಹಳ್ಳಿ ಕಡೆ ಇಂಟೀರಿಯರ್ಲಿ ಅವರೆಲ್ಲ ಕರ್ಕೊಂಡು ಬಂದು ಲೇಬರ್ ಕರ್ಕೊಂಡು ಬಂದು ಹೆಂಗೆ ಮಾಡಿದ್ರೆ ಅವ್ರಿಗೆ ಈ ಕೆಲಸ ನಂಗೆ ಗೊತ್ತಾ ಇಂಟರ್ಲಾಕಿಂಗ್ ಬ್ರಿಕ್ಸ್ ಮಾಡೋದು? ಸರ್ ಇದು ಆರ್ಡಿನರಿ ಕೆಲಸ, ಮಾಮೂಲಿ ಯಾರು ರೆಗ್ಯುಲರ್ ಕೆಲಸ ಮಾಡ್ತಾರೆ ಅವ್ರ ಕೈಲಿ ಮಾಡ್ಸಕ್ ಆಗಲ್ಲ. ಯಾಕಂದ್ರೆ ಇದಕ್ಕೆ ತುಂಬಾ ಅನುಭವಿಗಳು ಬೇಕು. ಈ ಒಂದೊಂದು ಬ್ರಿಕ್ಸ್ ಮಡಗ್ತೀವಿ ನಾವು. ಈ ಬ್ರಿಕ್ಸ್ ಒಂದೊಂದು ಏನ್ ಮಾಡುತ್ತೆ ಅಂದ್ರೆ ಎಲ್ಲ ಒಂದೇ ಕ್ವಾಲಿಟಿ ಬರಲ್ಲ ಬ್ರಿಕ್ಸ್ ಇದು. ಓಕೆ ಓಕೆ, ಇದು ವಿಡ್ತ್ ಹೈಟ್ ಏನಿದೆ, ಇದು ಹೈಟ್ 6 inch ಬರುತ್ತೆ. ಓಕೆ, ವಿಡ್ತ್ 8 inch ಬರುತ್ತೆ. ಬಟ್ ನಾವು ಡೈಲಿ ಸ್ವಲ್ಪ ಹಾಳಾಗ್ಬಿಟ್ಟಿದ್ರೆ ಗೊತ್ತಾಗಲ್ಲ ನಮ್ಗೆ. ಓಕೆ, ಡೈರೆಕ್ಟ್ ಆಗಿ ನಾವು ಗೇಜ್ ಮಡಗಿಬೇಕಾದ್ರೆ ಮೆಜರಿಂಗ್ ಟೇಪ್ ಮಡಗಿದ್ರೆ ಏನು ಅಂತ ಗೊತ್ತಾಗ್ಬಿಡುತ್ತೆ. ಬಟ್ ನಾವು ಕಣ್ಣಾರ ನೋಡಿದ್ರೆ ಒಂದೊಂದು ಅರ್ಧ ಇಂಚ್ ಇದ್ರೆ, 1/2 inch ಡಿಫ್ರೆನ್ಸ್ ಇದ್ರೆ ಗೊತ್ತಾಗಲ್ಲ ನಮ್ಗೆ. ಅವಾಗ ಏನು ಅನುಭವಿಗಳಿಗೆ ಅವ್ರು ನೋಡಿದ್ರೆ ರೆಗ್ಯುಲರ್ ಈಗ ಕೆಲಸ ಮಾಡೋರಿಗೆ ರೆಗ್ಯುಲರ್ ಆಗಿ ಇಟ್ಟಿಗೆ ಜೋಡಿಸಿದಂಗೆ ಗೊತ್ತಾಗ್ಬಿಡುತ್ತೆ. ಹೆಂಗೆ ಅಂದ್ರೆ ಸ್ವಲ್ಪ ವೇವ್ ಬಂದ್ಬಿಡ್ತದೆ ಅವ್ರಿಗೆ. ಅಂದ್ರೆ ಇಲ್ಲಿ ಏನು ಸ್ಟ್ರೇಟ್ ಲೈನ್ ಇದೆ, ಸ್ಟ್ರೇಟ್ ಲೈನ್ ಬರಲ್ಲ, ಸ್ಟ್ರೇಟ್ ಲೈನ್ ವೇವ್ ಬಂದ್ಬಿಡುತ್ತೆ. ಅನುಭವ ಇರಬೇಕು. ವೇವ್ ಬಂದ್ಬಿಟ್ರೆ ಲೆವೆಲಿಂಗ್ ಇರಬೇಕಲ್ಲ ಸರ್, ಲೆವೆಲ್ ಪ್ರತಿಯೊಂದು ಇಟ್ಗೆ ಲೆವೆಲ್ ಮಾಡ್ಕೊಬೇಕು. ಆಮೇಲೆ ಇದು ಮಡಗಬೇಕಾದಾಗ್ಲೂ ಅಷ್ಟೇ, ಈ ಗ್ರೂವ್ ಕಟಿಂಗ್ ಏನಿದೆ, ಗ್ರೂವ್ ಫಿನಿಶಿಂಗು ನೋಡಿ, ಒಂದ್ ಇಟ್ಗೆ ಮಧ್ಯಕ್ಕೆ ಒಂದೈತೆ. ಖಂಡಿತ. ಈ ಲೋಡು ಈ ಇಟ್ಕೆಗೆ ಡಿಸ್ಟ್ರಿಬ್ಯೂಟ್ ಆಗ್ಬೇಕು. ಹೌದು, ಅದಾ ಇಲ್ಲಿ ಮೇಲ್ಗಡೆ ಈ ಕಲ್ಲು ಲೋಡು ಈ ಕಲ್ಲು ಹಂಗೆ ಕೆಳಗೆ ಡೌನ್ ಹೋಗುತ್ತೆ. ಅದು ಕರೆಕ್ಟ್ ಫಿಕ್ಸ್ ಮಾಡ್ಬೇಕು. ಈ ತರ ನಾವು ಮ್ಯಾನೇಜ್ ಮಾಡುವಂತವ್ರು ಬೇಕು. ಅದೇ ನಾ ಕೇಳ್ತಾ ಇದ್ದೀನಿ. ನಾವು ಏನ್ ಮಾಡೋದಂತ ಲೇಬರ್ ಇಲ್ಲಿ ನಮ್ಮಲ್ಲೇ, ನಮ್ಮ ಮಂಡ್ಯ ಡಿಸ್ಟಿಕ್ ಅಲ್ಲಿ ಸುತ್ತಮುತ್ತಲಲ್ಲಿ ಎಲ್ಲಿ ಅನುಭವಸ್ಥರು ಇಲ್ಲದ ಕಾರಣ ನಾ ತಮಿಳ್ನಾಡಿಂದ ಒಂದ್ 2 ಕರ್ಸಿದ್ದು ನಾವು. ಓಕೆ, ತಮಿಳ್ನಾಡಿಂದ 2 ಕರ್ಸಿದ್ದು. ಅವ್ರಿಗೆ ಡೈಲಿ ವೇಜಸ್ ಕೊಟ್ಕೊಂಡು ನಾವು ಅವ್ರ ಜೊತೆ ನಾವು ಕೂಡ ನಿಂತ್ಕೊಂಡು ಕೆಲಸ ಮಾಡಿದ್ವು. ಕೆಲಸ ಮಾಡಿಸ್ಕೊಂಡು
ಹಾ ನೀಟಾಗಿ. ನಿಮ್ ಫೋಕಸ್ ಹೆಂಗೆ ಇಲ್ಲಿ ಬಂದು ಸರ್? ನಿಮ್ಮ ವಯಸ್ಸು ಹುಡುಗರೆಲ್ಲ ನೋಡ್ತಾ ಇದ್ದೀನಿ, ಸುಮ್ಮನೆ ಇಲ್ಲಿ ಅಲ್ಲಿ ಸುತ್ತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ, ನಿಮ್ಗೆ ಈ ತರ ಒಂದು ಫೋಕಸ್ ಹೆಂಗೆ ಸಿಕ್ಕಿದೆ? ಯಾಕಂದ್ರೆ ನೀವು ಬರೀ ಮನೆ ಕಟ್ಟಿದಂತಲ್ಲ, ಯುವಕರೆಲ್ಲ ಈ ವಿಡಿಯೋ ನೋಡೋರು ನಿಮ್ಮ ತರ ಲೈಫಲ್ಲಿ ಒಂದು ಫೋಕಸ್, ಒಂದು ಗೋಲ್ ಇಟ್ಕೊಂಡು ಮುಂದುವರಿಸಿ ಹೋಗ್ಬೇಕು. ನಿಮ್ಮನ್ನ ಭೇಟಿಯಾಗ ಅದನ್ನು ಬಹಳ ಮುಖ್ಯ ನನಗೆ. ಒಂದು 40-50 ವಯಸ್ಸಲ್ಲಿ ಇರೋರು ಒಂದು ಫ್ಯಾಮಿಲಿ ಮ್ಯಾನ್, ಅವ್ರಿಗೊಂದು ರೆಸ್ಪಾನ್ಸಿಬಿಲಿಟಿ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ನಿಮ್ಮ ತರ ಒಂದು ಯುವಕರು ಇಷ್ಟು ಫೋಕಸ್ ನನಗೆ ಬಹಳ ಖುಷಿ ಸರ್. ನಿಮ್ಗೆ ಹಿಂಗೆ ಈ ಫೋಕಸ್ ಹೆಂಗೆ ಬಂದಿದೆ ಸರ್? ಈ ಥಾಟ್ ನಮ್ಗೆ ಏನ್ ಗೊತ್ತು ಅಂತಂದ್ರೆ, ನಾವು ಹಳೆ ಮನೇಲಿ ಇದ್ದೋ, ಅಂದ್ರೆ ಅವಾಗೆಲ್ಲ ಯೂಸ್ ಮಾಡ್ತಿದ್ದು ಕೈ ಹಂಚಲ್ ಮನೆ ಅಂತ ಯೂಸ್ ಮಾಡ್ತಿದ್ದೋ, ಅದು ಮಣ್ಣಲ್ಲಿ ಯೂಸ್ ಮಾಡಿದ್ದು ರೂಪ್ ಟೈಲ್ಸ್ ಎಲ್ಲ. ಓಕೆ ಹಳೆ ಮನೆ ಇದ್ದು ನಮ್ಗೆ ಈಗೆಲ್ಲ ಕಂಫರ್ಟಬಲ್ ಅಂದ್ರೆ ಈಗೆಲ್ಲ ಫ್ಯಾಷನಿಕ್ ಆಗಿ ಕಾಂಕ್ರೀಟ್ ಅಲ್ಲಿ ಕಟ್ಟಿ ಫ್ಯಾಷನಿಕ್ ಆಗಿ ಮನೆ ಮಾಡ್ತೀವಿ. ನನಗೂ ಅದೇ ತರ ನಿಮ್ಗೂ ಆಸೆ ಬಂದಿದೆ ನಿಮ್ಗೆ? ನಮಗೂ ಫ್ಯಾಷನ್ ಆಗಿ ಮನೆ ಮಾಡ್ಬೇಕು ಅಂತ ಅನಿಸ್ತು. ಆಕ್ಚುಲಿ ನಾವು ಇದು ಮೋಲ್ಡ್ಗೆ ಅಂತಲೇ ಮಾಡಿದ್ದು, ನಾವು RCC ಮಾಡ್ಬೇಕು, ಡುಪ್ಲೆಕ್ಸ್ ಮಾಡ್ಬೇಕು ಅಂತ ನಂದು ಪ್ಲಾನ್ ಇದ್ದದ್ದು. ನಿಮ್ಮ ಅಪ್ಪನಿಗೆ ಸ್ವಂತ ಮನೆ ಆಯ್ತಾ ಸರ್? ನಮ್ಮ ತಂದೆಯವ್ರಿಗೆ ಸ್ವಂತ ಮನೆ ಇದೆ, ಸ್ವಂತ ಮನೆ ಇದೆ. ಅದು ಸ್ವಲ್ಪ ತುಂಬಾ ಹಳೆ ಮನೆ. ಹೊರಗಡೆ ನಾವು ಒಂದು ಬೇರೆ ಚೆನ್ನಾಗಿರೋ ಮನೆ ಮಾಡ್ಬೇಕು ಅನ್ನೋ ಒಂದು ಥಾಟ್ ಮನ್ಸಲ್ಲಿ ಇತ್ತು. ನಾವು ಹೊರಗಡೆ ಎಲ್ಲ ನೋಡ್ಬೇಕು, ನಾನು ಡುಪ್ಲೆಕ್ಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ದೆ. ಆಕ್ಚುಲಿ ಇದು ಡುಪ್ಲೆಕ್ಸ್ ಗಿಂತಲೇ ನಾವು ಬೇಸ್ಮೆಂಟ್ ಮಾಡಿದ್ದಿಲ್ಲ, ಆಕ್ಚುಲಿ ಪ್ಲಾನ್ ಮಾಡಿದ್ದು. ನಮ್ಮ ಮನೆಯಲ್ಲೆಲ್ಲ ಆಪೋಸ್ ಮಾಡಿದ್ರು, ನಮ್ಗೆಲ್ಲ ಕಾಂಕ್ರೀಟ್ ಮನೆ ಅಷ್ಟು ಸೂಟೇಬಲ್ ಇಲ್ಲ, ನಮ್ಮ ಲೈಫ್ ಸ್ಟೈಲ್ಗೆ ಫ್ರೆಂಡ್ಲಿ ಆಗಿ ಇರಲ್ಲ ಅದು, ನಮ್ಗೆ ಬೇಕಾಗಿಲ್ಲ, ನಾವು ಅಂಜಿನ ಮನೆನೇ ಮಾಡುವ, ರೂಪ್ ಟೈಲ್ಸ್ ಹಾಕಿ ಮಾಡುವ. ನಾವೇನು ನ್ಯಾಚುರಲ್ ಆಗಿದೆ, ಮಣ್ಣಿಂದ ಬೆಳೆದವ್ರು ನಾವು, ಮಣ್ಣಿಂದ ಏನ್ ಮಾಡಿದ್ರು ಮಣ್ಣೇ ಆಗದ ಅದು. ಈಗ ನಾವು ಕಾಂಕ್ರೀಟ್ ಹಾಕಿದ್ರು ಅಷ್ಟೇ, ಅದು ಡ್ಯೂರಬಿಲಿಟಿ ಕಡಿಮೆ, ಒಂದು 30 years ಮ್ಯಾಕ್ಸಿಮಮ್ ಬರೋದು ತುಂಬಾ. ಹಂಗೆ, ಓಕೆ, ಆಯ್ತು. ಹಂಗಾಗಿ ನಾವು ಏನೋ ಒಂದು ಡಿಫ್ರೆಂಟ್ ಆಗಿ ಮಾಡ್ಬೇಕಲ್ಲ ಅಂತ. ನಿಮ್ಮ ಹಾಲ್ ನೋಡ್ತಾ ಇದೀನಿ, ತುಂಬಾ ವಿಸ್ತಾರ ಇದೆ, ತುಂಬಾ ದೊಡ್ಡ ಹಾಲ್ ತರ ಐತೆ ಸರ್. ಇದೇನು 40-60 ಮನೆಯಲ್ಲಿ ನೋಡೋದ ಹಾಲ್ ತರ ಐತೆ. ನಿಮ್ಮ ಪ್ಲಾನಿಂಗ್ ಡಿಸೈನಿಂಗ್ ಸೂಪರ್ ಆಗಿ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಹಾಲ್ ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ. ಆ ಸೈಡ್ ಆ ಕೋಣೆಲಿ ವಿಂಡೋಸ್ ಹಿಂಗೆ ಲೆಂತ್ ನೀವು ನೋಡಿ, ತುಂಬಾ ದೊಡ್ಡ ಹಾಲ್. ನೀವು ಪರ್ಸನಲ್ ವಿಸಿಟ್ ಮಾಡಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದು 25-14 ಐತೆ ಸರ್. ಇದು ಮೆಷರ್ಮೆಂಟ್ ಹಾಲ್ ಹೇಳಿ ಸರ್ ನೀವು? 25-14 ಸರ್. ವಿಂಡೋ ಟು ವಿಂಡೋ 37-14. ಏನು ದೊಡ್ಡ ಕ್ರಿಕೆಟ್ ಪಿಚ್ ತರ ಅದಲ್ಲ ಸರ್, ಸೂಪರ್ ಆಗಿ ಮಾಡಿಸ್ಬಿಟ್ಟಿರಾ. ಹೆಂಗೆ ಸರ್ ಇದು? ನಾವು ಇದು ಪಾರ್ಟಿಷನ್ ಮಾಡ್ಕೊಂಡಿದ್ವಿ, ಇದು ಡೈನಿಂಗ್ ಹಾಲ್ ಮತ್ತೆ ಇದು ಐಡಿಯಾ ಮಾಡ್ಕೊಂಡಿರಾ? ಓಕೆ. ಇಲ್ಲ ಇಲ್ಲಿ ಬನ್ನಿ, ಇದು 10x10 ಕಿಚನ್ ಇದೆ ಇಲ್ಲಿ. ಓಕೆ. ಕಿಚನ್ ನೋಡಿ ಏನ್ ಸಖತ್ತಾಗ ಮಾಡಿದಾರೆ ನೋಡಿ ಕಿಚನ್ ಸರ್, ಸೂಪರ್ ಆಗಿದೆ ಸರ್. ಇದು ಮಾಡರ್ನ್ ಡೇ ಒಂದು ಸಿಟಿಲಿ ಕಿಚನ್ ನೋಡೋ ತರ ಐತೆ, ಫುಲ್ ಕ್ಯಾಬಿನೆಟ್ಸ್, ಮಾಡ್ಯುಲರ್ ಕಿಚನ್ ಅಂತ ಹೇಳ್ತಾರೆ. ಸೊ ಅದನ್ನ ಆ ಕಾನ್ಸೆಪ್ಟ್ ಒಳಗಡೆ ಇಟ್ಕೊಂಡಿರಾ, ಆ ಪ್ಯಾಟರ್ನ್ ಇಲ್ಲಿ ರೆಪ್ಲಿಕೇಟ್ ಮಾಡಿದ್ರ ಸರ್. ಈ ನಿಮ್ಮ ಮನೆಯು ಒಂದು ದೊಡ್ಡ ಇದು ಮಾಡರ್ನ್ ಕನ್ಸ್ಟ್ರಕ್ಷನ್ ಇರೋ ಮನೆಗೆ ಏನು ಡಿಫ್ರೆನ್ಸ್ ಇಲ್ಲ, ಅದ್ರಲ್ಲಿ ಏನ್ ಫಿನಿಶ್, ಏನ್ ಕ್ವಾಲಿಟಿ ಸಿಕ್ತೋ ಇದ್ರಲ್ಲಿ ನೀವು ತೋರಿಸಿದ್ರ ಸರ್. ನಾವು ಹಳ್ಳಿಯವರು ಆದ್ರಿಂದ ಕಿಚನ್ ನಮ್ಗೆ ಅಗ್ಲಾಗಿರ್ಬೇಕು. 4-6 ಜನ ಓಡಾಡುವಂತ ಪ್ಲೇಸ್ ಇದು. ಕೆಲಸ ಮಾಡುವಾಗ, ಅಡಿಗೆ ಮಾಡುವಾಗ ಇದು ತುಂಬಾ ಇಕ್ಕಟ್ಟಾದ್ರೆ ಹಿಂಸೆ. ಅದಕ್ಕೆ ನಾವ್ ಏನ್ ಪ್ಲಾನ್ ಮಾಡಿ ನಮ್ಮ ಹಳ್ಳಿಗೆ ಇದು 10x10 ಬೇಕೇ ಬೇಕು ಅಂತಂದ್ರೆ ನಾವು 10x10 10x10 ಅಂತ ಇದು 100 square foot ಕಿಚನ್ ಇದೆ ಅಲ್ವಾ? ತುಂಬಾ ಸ್ಪೇಷಿಯಸ್, ತುಂಬಾ ಜಾಗ ಐತೆ, ತುಂಬಾ ಫ್ರೀ ಸ್ಪೇಸ್ ಐತೆ. ಅದೇ ತರ ಸ್ಟೋರೇಜ್ ಬೇಕಾದ್ರೆ ಬೇಜನ್ ಸ್ಟೋರೇಜ್ ಮಾಡಿದ್ರೆ. ಇದು ಕೌಂಟರ್ ಟಾಪ್, ಇದು ಗ್ರಾನೈಟ್ ಕೌಂಟರ್ ಟಾಪ್ ಅಲ್ವಾ ಸರ್? ಮತ್ತೆ ಇಲ್ಲೇ ನೀವು ನೋಡಬಹುದು ಕಿಚನ್ಗೂ ಇಲ್ಲಿ ನೋಡಿ ದೊಡ್ಡ ವಿಂಡೋ, 2 door ವಿಂಡೋ ಈ ಸೈಡ್ ಅಲ್ಲಿ ಕೊಟ್ಟಿದೆ ಸರ್. ಗಾಳಿ ಆಟನೂ ಇರ್ತದೆ, ಬೆಳಕು ಬರ್ತದೆ. ಇಲ್ಲಿ ನೋಡಿದಂತ 3 door ವಿಂಡೋ ಕೊಟ್ಟಿದ್ರ ಸರ್. ನಿಮ್ಮ ಮತ್ತೆ ಇದು ಫ್ಲೋರಿಂಗ್ ಬಗ್ಗೆ ಹೇಳಿ ಸರ್, ತುಂಬಾ ಡಿಫ್ರೆಂಟ್ ಆಗೈತಲ್ಲ. ಇದು ಮಾಮೂಲಿ ವಿಟ್ರಿಫೈಡ್ ಹಾಕಿರೋದು, ಮ್ಯಾಟ್ ಫಿನಿಶಿಂಗ್ ಹಾಕಿದೀವಿ. ಸ್ವಲ್ಪ ವುಡ್ ಟೈಪ್ ಅಲ್ಲಿ ಚೆನ್ನಾಗಿ ಕಾಣಲಿ ಅನ್ನೋ ಒಂದು ಇದಕ್ಕೋಸ್ಕರ ಮ್ಯಾಟ್ ಫಿನಿಶಿಂಗ್. ಮತ್ತೆ ಇಲ್ಲಿ ಏನ್ ಸರ್ ಸ್ಪೆಷಲ್ ಆಗಿ? ಇಲ್ಲಿ ಬೇರೆ ಇಲ್ಲೇ ಸೆಟ್ ಮಾಡ್ಬಿಟ್ಟ ಕಲ್ಲನ್ನ ಸರ್. ಇದು ಒಳಕಲ್ ಅಂತ ಕರಿತೇವೆ. ಇದು ನಮ್ಮ ಆಕ್ಚುಲಿ ಹಳ್ಳಿಯವ್ರಿಗೆ ಬೇಕು, ಅವಾಗೆಲ್ಲ ಯೂಸ್ ಮಾಡ್ತಿದ್ರು ರೆಗ್ಯುಲರ್ ಆಗಿ. ಎಲ್ಲ ಮಿಕ್ಸಿ ಕುಕ್ಕರ್ ಒಂದ್ಮೇಲೆ ಮರ್ತು ಬಿಟ್ಟಿದ್ದಾರೆ. ಅದು ನಮ್ಮ ಹಬ್ಬ ಹರಿದಿನೆಲ್ಲ ಬಂದಾಗ ನಾವು ಒಳಕಲ್ಲಿ ಕೆಲಸ ಮಾಡ್ಬೇಕಾಯ್ತ ಟೈಮಲ್ಲಿ ಸ್ವಲ್ಪ, ಹಂಗಾಗಿ ನಾವು ಒಳಕಲ್ ಮಡಿಕೊಂಡಿದ್ದೀವಿ. ಸ್ನೇಹಿತರೆ ನೋಡಿ, ಒಬ್ಬ ಯುವಕರು ನೀವೆಲ್ಲ ಜಂಜಿ ಜನರೇಷನ್ ಹೇಳ್ತೀರ, ಏನೆಲ್ಲ ಐಡಿಯಾ ನೋಡಿ ಮಾಡಿದ್ದಾರೆ ನೋಡಿ. ಮಾಡರ್ನ್ ಡೇ ಕನ್ಸ್ಟ್ರಕ್ಷನ್ ಎಲ್ಲ ಆಯ್ತು. ಮತ್ತೆ ನಮ್ಮ ಹಳ್ಳಿ ಕಡೆ ನಮ್ಮ ಹಳೆಯ ಪದಾರ್ಥನೂ ಮಿಸ್ ಮಾಡಿಲ್ಲ, ಅದನ್ನು ಇಲ್ಲಿ ಒಳಕೆನೂ ಸೆಟ್ ಮಾಡಿ ಇಟ್ಟಿದ್ದಾರೆ. ರಿಯಲಿ ಆಸಮ್ ಸರ್, ಕಂಗ್ರ್ಯಾಚುಲೇಷನ್. ನನಗೆ ನಿಮ್ಮ ಮನೆ ನೋಡಿ ಬಹಳ ಖುಷಿ ಆಯ್ತು. ನಮ್ಗೆ ಇಷ್ಟು ವರ್ಷ ನಮ್ಗೆ ಈ ತರ ಒಂದು ಯೋಚನೆ ಬಂದಿಲ್ಲ ಅಂತ. ಇದು ಡೈನಿಂಗ್ ಹಾಲ್ ತರ ಸೆಟ್ ಮಾಡಿದ್ರೆ ಎಲ್ಲ ಕಂಪ್ಲೀಟ್ ಫ್ಲೋರ್ಸ್ ವೆಟ್ರಿಫೈಡ್ ಟೈಲ್ಸ್, ಎಲ್ಲ ವೆಟ್ರಿಫೈಡ್ ಸರ್ ಯೂಸ್ ಮಾಡಿ. ಇದು ನಿಮ್ ಡೈನಿಂಗ್ ಏರಿಯಾ ನೋಡಿ, ಸೂಪರ್ ಆಗಿ ಇಲ್ಲಿ ಒಂದು ವಾಶ್ ಬೇಸಿನ್ ನೋಡಿ ಸೂಪರ್ ಆಗಿ ಸೆಟ್ ಮಾಡಿದ್ದಾರೆ. 14x10 ಸರ್. 14x10 ಆಸಮ್ ಸರ್. ಮತ್ತೆ ನೋಡಿ 140 square foot ಡೈನಿಂಗ್ ಏರಿಯಾ.
ಇಲ್ಲ ಸರ್, ನಿಮ್ಮ ಜೊತೆಯಿಂದ ಎಲ್ಲ ಕಲಿಬೇಕು ಸರ್. ನಮ್ಮ ಹಣನ ಹೆಂಗೆ ಖರ್ಚು ಮಾಡಿ ಹೆಂಗೆ ಮನೆ ಕಟ್ಕೊಳ್ಬೇಕು. ಸುಮ್ಮ ಶೋಕ್ ಕಟ್ತಾರೆ, ಆಚೆಗೆ ನೋಡಿ ತುಂಬ ಶೋ ಆಗುತ್ತೆ, ಒಳಗಡೆ ಶೋ ಇರ್ತದೆ. ಆದರೆ ಇಲ್ಲಡಿ ಸ್ಪೇಸಿಂಗೇ ಇರಲ್ಲ, ಫುಲ್ ಜಾಮ್ ಇರ್ತದೆ, ಫ್ರೀ ಮೂಮೆಂಟೇ ಇರಲ್ಲ. ನಿಮ್ದು ನೋಡಿ ಎಷ್ಟು ವಿಶಾಲ ಆಗಿದೆ, ಎಷ್ಟು ಫ್ರೀ ಓಪನ್ ಸ್ಪೇಸ್ ಆಯಿತು ಸರ್. ಎಲ್ಲಿ ಒಂದು ಕಂಜೆಷನ್ ಥರ ಒಂದು ಫೀಲ್ ಇಲ್ಲ. ಅದೇ ರೀತಿಯಲ್ಲಿ ಸರ್ ಇಲ್ಲಿ ದೇವ್ರ ಮನೆ ಸರ್, ಇದು ದೇವ್ರ ಮನೆ ಮಾಡ್ಕೊಂಡಿದ್ದೀವಿ. ಓಕೆ, 6x4 ಇದೆ. ಹಾಂ, ಇದರಲ್ಲಿ ಏನು ಡೈನಿಂಗ್ ಹಾಲ್ ಮೆಜರ್ಮೆಂಟ್ ಇದೆ ಅದಲ್ಲೇ 6x4 ಡಿವೈಡ್ ಮಾಡ್ಕೊಂಡಿದ್ದೀವಿ. ಓ, ದೇವ್ರ ಮನೆನೂ ತುಂಬ ಸೂಪರಾಗಿ ಮಾಡಿದೆ ಸರ್. ದೇವರಿಗೂ ಇಂಪಾರ್ಟೆನ್ಸ್ ಕೊಟ್ಟಿದೆ. ಇದು ಫ್ಲೋರಿಂಗ್ ಅದೇ ಸೇಮ್ ಕಾನ್ಸೆಪ್ಟೇ ಫಾಲೋ ಮಾಡಿದಿಲ್ಲ ಸರ್? ನಾವೇನು ಹೊರಗಡೆಯಿಂದ ಇಟಾಲಿಯನ್ ಮಾರ್ಬಲ್ ಅದೇನು ಯೂಸ್ ಮಾಡಿಲ್ಲ, ನಾಡಿಂದ ವಿಟ್ರಿಫೈಡ್ ಯೂಸ್ ಮಾಡಿ. ಓಕೆ ಓಕೆ. ಸೊ ನೋಡಿ ಸೂಪರಾಗಿ ಇಲ್ಲಿ ನೋಡಿ ದೇವ್ರ ಮನೆ ಸೈಡ್ ವಾಲಲ್ಲಿ ಅಷ್ಟು ಸೂಪರಾಗಿ ಒಂದು ಡಿಸೈನ್ ವರ್ಕ್ ಎಲ್ಲ ಮಾಡಿದ್ದಾರೆ. ವಾಸ್ತು ಪ್ರಕಾರನೇ ಇದೆ ಸರ್. ಆಗ್ನೇಯ ಮೂಲದಲ್ಲಿ ಕಿಚನ್ ಮಾಡ್ಕೊಂಡಿದ್ದೀವಿ, ವಾಯು ಮೂಲದಲ್ಲಿ ವಾಶ್ರೂಮ್ ಮಾಡ್ಕೊಂಡಿದ್ದೀವಿ ಸರ್. ಫಸ್ಟ್ ಈ ಇಂಟರ್ಲಾಕಿಂಗ್ ಬ್ರಿಕ್ಸ್ ಕನ್ಸ್ಟ್ರಕ್ಷನ್ಗೆ ಲೈಫ್ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರೆ ಏನು ಹೇಳಿದ್ದಾರೆ ಸರ್? ಇದು ಹೊಸ ಮಾಡ್ಲಿಂಗ್ ಯೂಸ್ ಮಾಡಿರೋದು ನಾವು, ಇದು ಹೊಸ ಕಾನ್ಸೆಪ್ಟ್. ಇದು ಈ ಮಾಡ್ಲಿಂಗು ಹೊಸ ನ್ಯೂ ಪ್ಯಾಟರ್ನ್, ಕನ್ಸ್ಟ್ರಕ್ಷನ್ ನ್ಯೂ ಪ್ಯಾಟರ್ನ್. ಈ ಇಂಟರ್ಲಾಕ್ ಯೂಸ್ ಮಾಡಿರೋದು ಎಲ್ಲೂ ಈಗ ನೀವು ಹುಡುಕ್ತೀವಿ ಅಂತಂದ್ರೆ 10 years ಎಲ್ಲೂ ಸಿಗೋದಿಲ್ಲ. 10 years ಕಂಪ್ಲೀಟ್ ಆಗೇ ಇಲ್ಲ. ನಮ್ಮ ಎಲ್ಲಿ ಸರೌಂಡಿಂಗ್ ಯೂಸ್ ಮಾಡಿರೋ ನೀವು ಇಂಟರ್ಲಾಕ್ಸ್ 10 years ಎಲ್ಲೂ ಕಂಪ್ಲೀಟ್ ಆಗೇ ಇಲ್ಲ. ಇದು ಹೊಸ ಕಾನ್ಸೆಪ್ಟ್ ಮಾಡಿರೋದು ನಾವು. ಇನ್ನೊಂದು ಏನ್ ಹೇಳ್ತೀವಿ ಅಂತಂದ್ರೆ, ಇದು ನಾವು ಮಾಡಿರೋದು ಮಣ್ಣಿಂದ. ಈ ಮಣ್ಣಾಗ್ತದೆ ಹೊರತು ಪುನಃ ಇನ್ನೇನಾಗ ಚಾನ್ಸೇ ಇಲ್ಲ. ಈಗ ನಾವು ಕಾಂಕ್ರೀಟ್ ವಾಲ್ ಯೂಸ್ ಮಾಡಿದ್ರೆ ಕಾಂಕ್ರೀಟ್ ಮಣ್ಣಾಗತ್ತೆ, ಅದು ಮಣ್ಣಾಗಲ್ಲ, ಪುನಃ ಮಣ್ಣಾಗೆ ಹೋಗುತ್ತೆ. ಅದು ಏನು ಈ ಕ್ವಾಲಿಟಿ ಏನಿದೆ, ಈ ಕ್ವಾಲಿಟಿ ಕಾಂಕ್ರೀಟ್ ಅಲ್ಲಿ ಬರಲ್ಲ. ಈ ಕಾಂಕ್ರೀಟ್ ನಾವು ಎಕ್ಸ್ಟ್ರಾ ನಾವು ಅದು ಆರ್ಟಿಫಿಷಿಯಲ್ ಮಾಡಿರೋದು ನಾವು, ನ್ಯಾಚುರಲ್ ಅಲ್ಲ. ಇದು ನಾವು ನ್ಯಾಚುರಲ್. ಇದು ಮಣ್ಣು ಬಿಟ್ರೆ ಇನ್ನೇನು ಆಗ ಚಾನ್ಸೇ ಇಲ್ಲ. ಈಗ ನಾವು ಏನ್ ಕಾಂಕ್ರೀಟ್ ಯೂಸ್ ಮಾಡಿರ್ತೀವಿ ಅದೆಲ್ಲ ಏರ್ಕಾಗಿ ನೋಡಿ ಇಲ್ಲೇ ನಿಮ್ಗೆ ನಾವು ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ನಾವು ಒಂದು ಡಿಸೈನ್ ಕಾಣ್ಲಿ ಅಂತ ಯೂಸ್ ಮಾಡಿದ್ದೀವಿ. ಸ್ವಲ್ಪ ಕ್ರ್ಯಾಕ್ ಇದೆ. ಹೌದಾ? ನಾವ್ ಏನೇ ಇದ್ ಮಾಡಿದ್ರು ಸ್ವಲ್ಪ ಕ್ರ್ಯಾಕ್, ಕಾಂಕ್ರೀಟ್ ನೀವು ಏನೇ ಮಾಡಿದ್ರು ಕ್ರ್ಯಾಕ್ ಬಂದೇ ಬರುತ್ತೆ. ಅಷ್ಟು ಕ್ವಾಲಿಟಿ ಬರಲ್ಲ ನಮ್ಗೆ. ನಾವು ಇದು ನೀವು 2 ತಲೆಮಾರು ಅಂದ್ರೆ 100 years ನೀವು ಯೂಸ್ ಮನೆ ಕಂಪ್ಲೀಟ್ ಆಗಿ ಯೂಸ್ ಆಗುತ್ತೆ ಅಂದ್ರೆ ಅದ್ರ ಮೇಲೆ ನಮ್ಗೆ ಅಷ್ಟು ಹೋಪ್ ಇದೆ. ನಾವೀಗ ನಾವು RCC ಮಾಡಿದ್ವು, ಏನೋ ಒಂದ್ ಸ್ವಲ್ಪ ಲೀಕೇಜ್ ಆಯ್ತು, ಪುನಃ ಏನು ಮಾಡಕ್ಕಾಗಲ್ಲ, ಅದು ಕಂಪ್ಲೀಟ್ ಡೆಮೊಲಿಷನ್ ಮಾಡಬಹುದು. ಬಟ್ ನಾವು ಈ ಡಿಸೈನ್ ಮಾಡ್ಕೊಂಡಿರೋದ್ರಿಂದ ನಾವು ಇಂಟರ್ಲಾಕ್ ನೋಡಿ ಇದು ನೀವು ಸ್ಪಿಟ್ ಏನು ಹೊಡಿಬೇಕಾಗಿಲ್ಲ, ಏನಂದ್ರೆ ಏನಿಲ್ಲ. ನಿಮ್ಗೆ ಬೇಡ ಅಂದ್ರೆ ಎತ್ಕೊಬಹುದು, ಕಲ್ಲು ಸೆಪರೇಟ್ ಪೀಸ್ ಎತ್ಕೊಬಹುದು. ನೀವು ನಾಳೆ ಕನ್ಸ್ಟ್ರಕ್ಷನ್ ಮಾಡಿಲ್ಲ ಅಂತಂದ್ರೆ ನಿಮ್ಮ ಊಟದ ಕಾಂಪೌಂಡ್ ಗಾರು ಯೂಸ್ ಆಗುತ್ತೆ. ನೀವು ಮಾಡಿರೋ ಖರ್ಚು ಇದ್ರ ಮೇಲೆ ನಾವು ಹಾಕಿರೋ ಬಂಡವಾಳ ಯಾವತ್ತೂ ಲಾಸ್ ಆಗಲ್ಲ. ಇದು ಪುನಃ ರಿಯೂಸ್ ಮಾಡ್ಕೊಬಹುದು ನಾವು ಆದ್ರೆ. ಬಟ್ ನಾವು ಕಾಂಕ್ರೀಟ್ ಮನೆ ಮಾಡಿದ್ರೆ, ನಾವು RCC ಮಾಡೋದ್ರಿಂದ ಸ್ಟೋನ್ ಯೂಸ್ ಮಾಡ್ಕೊಂಡು RCC ಮಾಮೂಲಿ ನಾರ್ಮಲ್ ಆಗಿ ಎಲ್ಲಾ ಕಡೆ RCC ಮಾಡೋದು. RCC ಮಾಡೋದ್ರಿಂದ ಅಂತ ಡ್ಯೂರಬಿಲಿಟಿ ಪುನಃ ಬರಲ್ಲ ನಮ್ಗೆ. ಆಯುಸ್ ಕಟ್ಟಾಗಲ್ಲ ಇದಕ್ಕೆ, ಇಷ್ಟು ವರ್ಷ ಇರುತ್ತೆ ಅಂತ. ಇದು ಡೆಡ್ ಇದ್ರಿಂದ ಮುಂದಕ್ಕೆ ಇನ್ನೇನು ಆಗ ಚಾನ್ಸೇ ಇಲ್ಲ. ಅದು ಹಳೆ ಕಾಲದಲ್ಲೆಲ್ಲ ಮಣ್ಣಲ್ಲೇ ಕಲ್ತಿದ್ರು. ಅದು 200 ವರ್ಷ 300 ವರ್ಷ ಬದುಕಿದ್ದಾರೆ. ಅದರಲ್ಲಿ ಇನ್ನು ವಾಲು ಏನು ಕ್ರ್ಯಾಕ್ ಬಂದಿಲ್ಲ, ಏನಂದ್ರೆ ಏನಿಲ್ಲ. ಆದ್ರೆ ಏನು ಕೆಮಿಕಲ್ ಯೂಸ್ ಮಾಡಿಲ್ಲ, ಏನೋ ಸಿಮೆಂಟ್ ಯೂಸ್ ಮಾಡಿಲ್ಲ, ಇಲ್ಲ ಸುಣ್ಣ ಯೂಸ್ ಮಾಡಿಲ್ಲ, ಏನಂದ್ರೆ ಏನಿಲ್ಲ. ಹಂಗೆ ವಾಲು ಕನ್ಸ್ಟ್ರಕ್ಷನ್ ಮಾಡಿದರೆ ಎಷ್ಟು ಡ್ಯೂರಬಿಲಿಟಿ ಇದೆ, ಅದು ಎಷ್ಟು ಸ್ಟ್ರಾಂಗ್ ಇದೆ ಅದು. ಹಂಗಾಗಿ ನಾವು ಇದಕ್ಕೆ ಯಾವುದೇ ನೋಡಿ, ನಾವ್ ಯಾವುದೇ ಗಿಲವ್ ಮಾಡಿಲ್ಲ, ಇದಕ್ಕೆ ಯಾವುದೇ ಕಾಂಕ್ರೀಟ್ ಪ್ಲಾಸ್ಟಿಂಗ್ ಮಾಡ್ಸಿಲ್ಲ, ಏನಂದ್ರೆ ಏನಿಲ್ಲ. ನಾರ್ಮಲ್ ಪೇಂಟ್, ವಾಟರ್ ಪೇಂಟ್ ಯೂಸ್ ಮಾಡಿದ್ರೆ ನಾವು. ಆಯಿಲ್ ಪೇಂಟ್ ಅಲ್ಲ ಇದು. ವಾಟರ್ ಪೇಂಟ್ ಯೂಸ್ ಮಾಡಿದ್ರೆ ನಾರ್ಮಲ್ ಆಗಿ. ಮೇನ್ ಥಿಂಗ್ ಎಷ್ಟು ಬೆಡ್ರೂಮ್ ಇತ್ತು ಫಸ್ಟ್ ಅದು ಹೇಳಿ ಸರ್? ಸರ್, ನಮ್ಮ ಮನೇಲಿ 3+1 ಬೆಡ್ರೂಮ್ ಮಾಡ್ಕೊಂಡಿದ್ದೀವಿ. 3 ಮೇಜರ್ ಬೆಡ್ರೂಮ್, 1 ಸ್ಪ್ಲಿಟ್ ಮಾಡ್ಕೊಂಡಿದ್ದೀವಿ ಚಿಕ್ಕದು, ಅಂದ್ರೆ ನಾವು ಸ್ಟೋರ್ ರೂಮ್ ತರ ಯೂಸ್ ಮಾಡ್ಕೊಂಡಿದ್ದೀವಿ. ಅದು ಬಿಟ್ರೆ ಇನ್ 3 ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ತರನೇ ಯೂಸ್ ಮಾಡ್ತಾ ಇದೀವಿ. ನನಗೆ ಏನೋ ಅದು 2400 ಸ್ಕ್ವೇರ್ ಫುಟ್ ಮನೆ ನೋಡುತ್ತಾರೆ, ಅಷ್ಟು ಸ್ಪೇಸಸ್ ಸೂಪರ್ ಆಗಿದೆ. ಹಂಗೆ ನಮ್ಮ ವ್ಯೂವರ್ಸ್ಗೆ ನಿಮ್ ಬೆಡ್ರೂಮ್ ತೋರಿಸ್ತಾರೆ ಸರ್. ಬನ್ನಿ, ಇದು ಮಾಸ್ಟರ್ ಬೆಡ್ರೂಮ್. ಇದೇನು ನಾವು ಕುಬೇರ ಮೂಲೆ ಅಂತೀವಿ, ವಾಸ್ತು ಪ್ರಕಾರ ಇದು ಮೇನ್ ಬೆಡ್ರೂಮ್. ಇದು ಓಕೆ ಸರ್. ಸೊ ಇದನ್ನ ನೋಡಿ, ಬೆಡ್ರೂಮ್ ಎಲ್ಲ ಸೂಪರ್ ಆಗೈತೆ. ಕಬ್ನಲ್ಲೇ ಐರನ್ನಲ್ಲೇ ಮಾಡಿದ ಮೆಟೀರಿಯಲ್. ಫ್ರೇಮ್ ಟಾಪ್ ಫ್ರೇಮ್ ಇತ್ತಲ್ಲ, ಎಲ್ಲ ಫ್ರೇಮ್ ವರ್ಕ್ ಫುಲ್ ಐರನ್ನಲ್ಲೇ ಮಾಡಿದ. ಐರನ್ ವರ್ಕ್ ಸರ್. ಇದು ಯಾವ್ದು ವುಡ್ ಗಿಡ್ ಯಾವ್ದಿಲ್ಲ ಮೇಲೆ. ಯಾಕಂದ್ರೆ ನಾವು ವುಡ್ ಹಾಕಿದ್ರೆ ಒಂದು 10-15 years ಆದ್ಮೇಲೆ ಸ್ಯಾಗ್ ಆಗ್ಬಿಡುತ್ತೆ. ರೈಟ್. ಲೋಡ್ ಬಿದ್ದಂಗೆ ಅದು ಏನ್ ಮಾಡುತ್ತೆ, ಕ್ಲೈಮೇಟ್ ಗೆ ಸ್ಯಾಗ್ ಆಗ್ಬಿಡುತ್ತೆ. ಹಾಗಾಗಿ ನಮ್ಗೆ ಮೇಲೆ ಹಾಕಿರೋದು ಲೋಡ್ ಒಂದೇ ತಾವು ಇದಾಗಿ ಸ್ವಲ್ಪ ಕ್ರ್ಯಾಕ್ ಆಗೋ ಚಾನ್ಸ್ ಜಾಸ್ತಿ. ಹಾಗಾಗಿ ಎಲ್ಲಾ ಕಡೆ ಐರನ್ ಯೂಸ್ ಮಾಡಿದ್ದೇವೆ. ಇನ್ನೊಂದು ಸರ್, RCC ಏನ್ ಡಿಫ್ರೆನ್ಸ್ ಅಂತಂದ್ರೆ, ಇಲ್ಲಿ ನೋಡಿ, ಇಲ್ಲೇನೋ ಒಂದು ಲೀಕೇಜ್ ಆಯ್ತು,
ಓಕೆ ನಮ್ಗೆ ಈ ಡಿಸೈನ್ ಇಷ್ಟ ಇಲ್ಲ ನಮ್ಗೆ, ಓಕೆ ನಾಳೆ ದಿವಸ ಎತ್ತಾಕ್ಬಿಡಿ, ನಿಮ್ಗೆ ಬೇಕಾದ ಡಿಸೈನ್ ಚೇಂಜ್ ಮಾಡ್ಕೊಳ್ಳಿ. ಚೇಂಜ್ ಮಾಡ್ಕೊಳ್ಳಿ. ಹೌದೌದು. ನಾಳೆ ದಿವಸ ನಿಮ್ಗೆ ಬೇಕಾದ ಡಿಸೈನ್ ಚೇಂಜ್ ಮಾಡ್ಕೊಳ್ಳಿ. ಬಟ್ ನೀವ್ ಯಾವ್ದೇ RCC ಅಲ್ಲಿ ಡುಪ್ಲೆಕ್ಸ್ ಮಾಡ್ಲಿ, ಏನೇ ಮಾಡಿ ಟ್ರಿಪ್ಲೆಕ್ಸ್ ಮಾಡಿ ಅದ್ರಲ್ಲಿ ಏನ್ ಚೇಂಜಸ್ ಬರಲ್ಲ. ಒಂದ್ಸತಿ ಮಾಡಿದ್ಮೇಲೆ ಮುಗೀತು. ನಮ್ಗೆ ಇಷ್ಟ ಆದ ಈ ಜನರೇಷನ್ ನೆಕ್ಸ್ಟ್ ನಮ್ಮ ಮಕ್ಳಿಗೆ ಇಷ್ಟ ಆಗಲ್ಲ. ಅವಾಗ ನಾವು ಟಾಪ್ ಎತ್ತಿ ಬೇರೆ ಮಾಡ್ಕೊಬಹುದು, ಬೇರೆ ತರ ಡಿಸೈನ್ ಬೇರೆ ಮಾಡ್ಬೋದು. ಬೇರೆ ಡಿಸೈನ್ ಮಾಡ್ಕೊಬಹುದು. ಇಲ್ಲ ಅವೇನಿಲ್ಲ, ಫ್ಯಾಬ್ರಿಕೇಶನ್ ಮಡಗಿದೀವಿ ಅಷ್ಟೇ, ಫ್ರೇಮ್ ವರ್ಕ್ ಮಾಡಿ ಅಷ್ಟೇ. ನಾವ್ ಬೇಡ ಅಂದ್ರೆ ಡಿಸ್ಮೆಂಟಲ್ ಮಾಡ್ಕೋಬಹುದು. ಅದು ಓಕೆ ಓಕೆ ಡಿಸ್ಮೆಂಟಲ್ ಮಾಡ್ಕೊಂಡು ಬೇರೆ ಯೂಸ್ ಮಾಡ್ಕೊಬಹುದು. ನಾವ್ ಏನ್ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಆ ಇನ್ವೆಸ್ಟ್ಮೆಂಟ್ ಪುನಃ ರಿಯೂಸ್ ಆಗ್ಬೋದು. ರಿಯೂಸ್ ಹಂಗಾಗಿ ನಾವು ಅದಕ್ಕೆ ಇನ್ವೆಸ್ಟ್ ಮಾಡ್ಬೇಕು. ಈಗ ಕಾಸ್ಟ್ ಜಾಸ್ತಿ ಆಯ್ತು ಏನಕ್ಕೆ ಜಾಸ್ತಿ ಆಯ್ತು? ನಮ್ಮ ಇನ್ವಾಲ್ವ್ಮೆಂಟ್ ಎಲ್ಲಿ ಇರಲ್ಲ ಅಲ್ಲಿ ಕಾಸ್ಟ್ ಜಾಸ್ತಿ ಆಗುತ್ತೆ. ಖಂಡಿತ ಖಂಡಿತ. ನಾವ್ ಎಲ್ಲಿ ಇನ್ವಾಲ್ವ್ಮೆಂಟ್ ಇರುತ್ತೋ ನಮ್ದು ಅಲ್ಲಿ ಕಾಸ್ಟ್ ಕಡಿಮೆನೇ ಆಗೋದು. ಈಗ ನಾವ್ ಯಾಕಪ್ಪ ಕೆಲಸ ಮಾಡ್ಬೇಕು, ನಾವ್ಯಾಕಪ್ಪ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು, ಎಲ್ಲಾರು ಲೇಬರ್ ಅದೇ ಇದು ಅಂತಂದ್ರೆ ಈಗ ತುಂಬಾ ಲೇಬರ್ ಕಾಸ್ಟ್ ಜಾಸ್ತಿ ಇದೆ. ಹಂಗಾಗಿ ನಮ್ಮ ಇನ್ವಾಲ್ವ್ಮೆಂಟ್ ಇರಬೇಕು, ನಮ್ಮ ರಿಲೇಶನ್ಶಿಪ್ ಇದ್ರ ಜೊತೆ ಒಡನಾಟ ಇದ್ರೆ ಇದ್ರ ಮೇಲೆ ಈ ಮನೆ ಮೇಲೆ ಅಲ್ಲಿ ಯಾರ ಮೇಲೆ ಲವ್ ಸಿಕ್ಕಾಪಟ್ಟೆ ಅಟ್ರಾಕ್ಷನ್ ಇರುತ್ತೆ. ಇಲ್ಲಿ ನಾವು ನಾಳೆ ದಿವಸ ಬದುಕಿ ಬಾಳ್ಬೇಕಾದವರು. ಹಂಗಾಗಿ ಇದು ನಮ್ಗೆ ಯಾವ ತರ ನಮ್ಗೆ ಫೀಲ್ ಆಗ್ಬೇಕು. ಈಗ ನಾವ್ ಇಲ್ಲಿ ಕೆಲಸ ಮಾಡೋದ್ರಿಂದ ಈ ಪ್ರತಿಯೊಂದು ಒಂದು ಇಟ್ಕೆ ಜೋಡಿಸ್ಬೇಕಲ್ಲಿ, ಒಂದು ಕಾಂಕ್ರೀಟ್ ವರ್ಕ್ ಅಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಇದೆ. ನಮ್ಗೆ ಏನೋ ಒಂಥರ ಖುಷಿ, ನಮ್ಮ ಮನೆಗೆ ಬಂದ್ರೆ ಏನೋ ಒಂಥರ ಖುಷಿ ನಮ್ಗೆ. ಇದು ನೋಡಿದಾಗ ನೋಡಪ್ಪ ನಾವು ಮಾಡಿದ ಕೆಲಸ ಖಂಡಿತ ಖಂಡಿತ ಬಾಂಡಿಂಗ್ ಇದೆ. ಫೀಲ್ ಬರ್ಬೇಕಂದ್ರೆ ನಾವು ದುಡಿಬೇಕು. ದುಡ್ಡಿದ್ರೆ ಎಲ್ಲ ಏನ್ ಬೇಕಾದ್ರೂ ಕೊಂಡ್ಕೊಬಹುದು. ನೆಮ್ಮದಿ ಕೊಂಡ್ಕೊಳಕ್ ಆಗಲ್ಲ. ಖಂಡಿತ ಅಲ್ಲ, ಪ್ರೀತಿ ಕೊಂಡ್ಕೊಳಕ್ ಆಗಲ್ಲ. ಹೌದು ಸರ್ ಅಲ್ವಾ? ಮತ್ತೊಂದು ನಿಮ್ ಮನೇಲಿ ನಾವು ಏನ್ ಅಬ್ಸರ್ವ್ ಮಾಡಿದ್ರೆ ಅಂತಾನೆ, ಇದು ವಾಲ್ ಹೈಟ್ ಇದಲ್ಲ ಸರ್. ನಾರ್ಮಲ್ ಕನ್ಸ್ಟ್ರಕ್ಷನ್ ಈಗೆಲ್ಲ 8 ಫೀಟ್ ಬಂದ್ಬಿಟ್ಟಾರೆ. ಫಸ್ಟ್ 10 9 ಆಯ್ತು, 9 8 ಫೀಟ್ ಬಂತ. ನೋಡೋ ಹೈಟ್ ತುಂಬಾ ಐತೆ. ಇಲ್ಲಿ ಸೆಂಟರ್ ಪಾಯಿಂಟ್ ಎಷ್ಟು ಹೈಟ್ ಇದೆ, ಮತ್ತೆ ಇಲ್ಲಿ ಸ್ವಲ್ಪ ಸ್ಲೋಪಿಂಗ್ ಸ್ಟ್ರಕ್ಚರ್ ಇರುತ್ತೆ. ಇಲ್ಲಿ ಮಿನಿಮಮ್ ಹೈಟ್ ಎಷ್ಟಿದೆ ಸರ್? ಸರ್ ಇಲ್ಲಿ ಸುತ್ತ ಏನು ಸರೌಂಡಿಂಗ್ ಪೆರಿಫೆರಲ್ ಬರುತ್ತೆ ಔಟರ್ ವಾಲ್, ಅದು 9 ಅಡಿ ಐತೆ ಹೈಟ್. 9.5 ಅಡಿ. 9.5 ಇರೋದೇ ಕಡಿಮೆ ಇರೋದು 9.5 ಅಡಿ. ಅದೇ ಕಡಿಮೆ. ಟೋಟಲ್ ಮನೆಗೆ ಅದೇ ಕಡಿಮೆ. ಅಂದ್ರೆ ನಾವು ಸ್ಲ್ಯಾಂಟ್ ಕೊಟ್ಟಿದ್ದೀವಿ, ಅಂದ್ರೆ ನೀ ಬಿದ್ದ ನೀರು ಜಾರ್ಕಳಿ ಅನ್ನೋ ಕಾರಣಕ್ಕೆ ಸ್ಲ್ಯಾಂಟ್ ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಬಂದೈತೆ, 9.5 ಅಡಿ ಅಷ್ಟೇ. ಬಟ್ ನೀವ್ ಇಲ್ಲಿ ನೋಡಿ, ಇಲ್ಲಿ ಬಂದ್ರೆ ನೀವು 18 ಫೀಟ್ ಇದೆ. ಇದು ಹೈಯೆಸ್ಟ್ ಪಾಯಿಂಟ್. ಏನು ಬಾಟಮ್ ಮೇಲೆ ಅಂದ್ರೆ 18 ಫೀಟ್ ಇದೆ. ಇದು ಏನ್ ಪರ್ಪಸ್ ಮಾಡೋದು ಅಂತಂದ್ರೆ, ನಾವು ಈಗ ಮನೇಲಿ ತುಂಬಾ ಹೀಟ್ ಜಾಸ್ತಿ ಇರುತ್ತೆ. ಅಂದ್ರೆ ನಾವು ಓಡಾಡ್ಬೇಕಲ್ಲಿ, ಇಲ್ಲಿ ಕಿಚನ್ ಇಂದ ಅಲ್ಲಿ, ಈಗ ನಮ್ಮಿಂದ ಬರೋ ಹೀಟ್ ಅಲ್ಲಿ, ಇಲ್ಲಿ ಈ ವಸ್ತುವಿಂದ ಬರೋ ಹೀಟ್, ಹೊರಸೂಚುವ ಹೀಟ್ ಅಲ್ಲಿ ಏನು ಹೀಟ್ ಬರುತ್ತೋ ಆ ಹೀಟ್ ಇಲ್ಲಿ ಎಕ್ಸಾಸ್ಟ್ ಆಗಲ್ಲ. ಖಂಡಿತ ಹೈಟ್ ಕಡಿಮೆ ಇದ್ರೆ ಎಕ್ಸಾಸ್ಟ್ ಆಗಲ್ಲ. ಅದು ನಾವು ಎಷ್ಟೇ ವೆಂಟಿಲೇಷನ್ ಕೊಡ್ಬೋದು, ಅದೇನ್ ಮಾಡೋದು ಎಕ್ಸಾಸ್ಟ್ ಆಗಲ್ಲ. ನಾವು ತುಂಬಾ ಟಾಪ್ ಹೈಟ್ ಕೊಟ್ಟಿರೋ ಕಾರಣ ಏನ್ ಮಾಡುತ್ತೆ, ಇಲ್ಲಿ ಹಾಟ್ ಏರ್ ಮತ್ತು ಕೋಲ್ಡ್ ಏರ್ ಮಲ್ಚಿಂಗ್ ಆಗುತ್ತೆ. ಇಲ್ಲಿ ನಮ್ಗೆ ಏನ್ ಟೆಂಪರೇಚರ್, ನಾರ್ಮಲ್ ಟೆಂಪರೇಚರ್ ಬೇಕು, ಆ ನಾರ್ಮಲ್ ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಆಗುತ್ತೆ ಇಲ್ಲಿ. ಹಂಗಾಗಿ ನಾವು ರೂಪ್ ಸ್ವಲ್ಪ ಟಾಪ್ ಹೈಟ್ ಕೊಟ್ಟಿದ್ದೀವಿ ನಾವು. ಓಕೆ, ಇದು ಆಪೋಸಿಟ್ ಡೈರೆಕ್ಷನ್ ನೀವು ವಿಂಡೋ ಸೆಟ್ ಮಾಡಿದ್ರಾ? ಇದಕ್ಕೂ ಏನೋ ಟೆಕ್ನಿಕಲ್ ಕಾನ್ಸೆಪ್ಟ್ ಏನು ಸರ್? ಈಗ ನಾವು ಮನೆ ಬೆಳಿಗ್ಗೆ ಎದ್ರೆ ಸೂರ್ಯ ಹುಟ್ಟು ಅಂದ್ರೆ ನಮ್ಮ ಮನೆ ಇರೋದು ದಕ್ಷಿಣ ಫೇಸ್ಗೆ. ಓಕೆ ದಕ್ಷಿಣ ಫೇಸಿಂಗ್. ಸೌತ್ ಫೇಸ್ಗೆ ನಮ್ದು ಇರೋದು. ಓಕೆ, ಈಗ ನಾವು ಈಸ್ಟ್ ಫೇಸ್ಗೆ ನಾವು ಮೇನ್ ಡೋರ್ ಮಾಡಿದ್ದೀವಿ. ಅಂದ್ರೆ ಬೆಳಗಿನ ಮುಂಜಾನೆ ಬೆಳಕು ಮನೆಗೆ ಬೀಳ್ಬೇಕು, ಮನೇಲಿ ಬೀಳ್ಬೇಕು. ಹೌದು, ಕರೆಕ್ಟ್. ಸೂರ್ಯೋದಯದ ಬೆಳಕು ಮನೆಗೆ ಬೀಳ್ಬೇಕು, ಸೂರ್ಯಾಸ್ತದ ಬೆಳಕು ಮನೆಗೆ ಬೀಳ್ಬೇಕು. ಸರಿ ಸರ್. ಸೊ ಅದು ಈಸ್ಟ್ ಡೈರೆಕ್ಷನ್ ನೀವು ವಿಂಡೋ ಕೊಟ್ಟಿದ್ರೆ, ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ವೆಸ್ಟ್ ಅಲ್ಲಿ ವಿಂಡೋ ಕೊಟ್ಟಿದ್ರ. ಸನ್ ರೈಸ್ ಅಂಡ್ ಸನ್ಸೆಟ್ ಟೈಮ್ ಅಲ್ಲಿ ನಿಮ್ಗೆ ಬೆಳಕು ಒಳಗಡೆ ಬರಬೇಕು. ಮಧ್ಯಾಹ್ನ ನಾವು ಇಲ್ಲಿ ವೆಂಟಿಲೇಟರ್ ಕಿಟಕಿ ಮಾಡಿದೀವಿ ನೋಡಿ. ನೋಡ್ತಾ ಅದ್ರ ಬಗ್ಗೆ ಏನ್ ಚಾಪು, ನಾವು ಸೂರ್ಯ ಮಧ್ಯಾಹ್ನ ನೆತ್ತಿ ಮೇಲೆ ಬಂದ್ರು ಸುಧಾ ನಮ್ಮ ಮನೆಗೆ ಬೆಳಕು ಬರಬೇಕು. ಹಂಗಾಗಿ ಆ ತರ ಮ್ಯಾಚ್ ಮಾಡಿ ನಾವು ಟೈಮ್ ಕರೆಕ್ಟ್ ಆಗಿ ವಿಂಡೋ ಸೆಟ್ ಮಾಡಿದೀವಿ ಸರ್. ಓಕೆ ಸರ್, ನಿಮ್ಮ ನಾಲೆಜ್ ಆಫ್ ಕನ್ಸ್ಟ್ರಕ್ಷನ್ ತುಂಬಾ ಡೀಪ್ ಲೆವೆಲ್ ನೀವು ಹೋಗಿದ್ದೀರಾ ಸರ್. ಲಾಟ್ ಆಫ್ ರಿಸರ್ಚ್ ನೀವು ಮಾಡಿದ್ದೀರಾ ಸರ್. ರಿಯಲಿ ಅಪ್ರಿಷಿಯೇಟ್ ಇಟ್. ವೆರಿ ಗುಡ್. ನೀವು ಆಚೆ 3+1 ಬೆಡ್ರೂಮ್ ಹೇಳಿದ, ಒಂದು ಮಾಸ್ಟರ್ ಬೆಡ್ರೂಮ್ ತೋರಿಸಿದೀನಿ, ಇನ್ನೊಂದು ಬೆಡ್ರೂಮ್ ತೋರಿಸ್ತೀನಿ ಸರ್. ಬನ್ನಿ ಸರ್. ಇದು ಡೈರೆಕ್ಟ್ ಆಗಿ ನಾವು ಪ್ಯಾಸೇಜ್ ಕೊಟ್ಕೊಂಡಿದ್ದೀವಿ. ಏನ್ ಆಲ್ಗೆ ಡೈರೆಕ್ಟ್ ಆಗಿ ಡೋರ್ ಕಾಣಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಪ್ಯಾಸೇಜ್ ಕೊಟ್ಕೊಂಡಿದ್ದೀವಿ ಸರ್. ಓಕೆ, ಫೈನ್ ಸರ್. ಸೊ ಈ ಬೆಡ್ರೂಮ್ ಕನ್ಸ್ಟ್ರಕ್ಷನ್ ನೋಡಬಹುದು, ಸೂಪರ್ ಆಗಿದೆ. ಇದು 11x11 ಸರ್. 11x11. ಸೊ ನಿಮ್ ಬೆಡ್ರೂಮ್ ಕೂಡ ಮಿನಿಮಮ್ 100+ ಸ್ಕ್ವೇರ್ ಫುಟ್. ಗ್ರೇಟ್. ಕನ್ಸ್ಟ್ರಕ್ಷನ್ ನೋಡಿ, ಈ ಕಾನ್ಸೆಪ್ಟ್ ವೆಟ್ರಿಫೈಡ್ ಟೈಲ್ಸ್ ಒಂದೇ ಕಲರ್ ಎಲ್ಲ ಪ್ರತಿಯೊಂದು ರೂಮ್ ಸರ್. ಇಲ್ಲಿ ಇದು ಗೋಡೆಯಲ್ಲಿ ಸ್ವಲ್ಪ ಡಿಫ್ರೆನ್ಸ್ ತೋರಿಸ್ತಾ ಇದೆ. ಇದು ಇಂಟರ್ಲಾಕಿಂಗ್ ಬ್ರಿಕ್ಸ್ ತರ ಇದೆ, ಇದು ಪ್ಲಾಸ್ಟಿಂಗ್ ಮಾಡಿರ್ತಾರೆ ಅದಲ್ಲ ಈ ಸೈಡ್ ಗೋಡೆ, ಅದು ಹೆಂಗೆ ಸರ್? ಅಂದ್ರೆ ನಾವು ಪಾರ್ಟಿಷನ್ ಮಾಡಿದ್ದೇವೆ. ಪಾರ್ಟಿಷನ್ ಅಂದ್ರೆ ಬೆಡ್ರೂಮ್ ಡಿವೈಡ್ ಮಾಡಿದ್ವಲ್ಲ, ಇಲ್ಲಿ ನಾವು ಆರ್ಡಿನರಿ ಅಂದ್ರೆ ಯಾವುದೇ ಲೋಡ್ ಬೀಳಲ್ಲ ಜಾಸ್ತಿ ಇಲ್ಲಿ ನಮ್ಗೆ. ಏನು ಮೇನ್ ಲೋಡ್ ಬೀಳುವಂತ ವಾಲ್ಗೆ ನಾವು ಇಂಟರ್ಲಾಕ್ ಯೂಸ್ ಮಾಡಿದ್ದೀವಿ. ಇದ್ರಲ್ಲಿ ನಾರ್ಮಲ್ ಬ್ರಿಕ್ಸ್ ಯೂಸ್ ಮಾಡಿರೋದು ನಾವು. ಏನ್ 4 ಇಂಚ್ ಬ್ರಿಕ್ಸ್ ಬರುತ್ತೋ ಅದೇ ಬ್ರಿಕ್ಸ್ ಯೂಸ್ ಮಾಡಿದ್ರೆ ಆ ಬ್ರಿಕ್ಸ್ ನಾವು ಪ್ಲಾಸ್ಟಿಂಗ್ ಮಾಡಿದ್ದೀವಿ ಅಷ್ಟೇ.
ಸರ್ ಇದು ಮನೆಯಲ್ಲಿ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ನೋಡ್ತಾ ಇದೀನಿ. ಮಾಮೂಲಿ ರೆಗ್ಯುಲರ್ ಮನೇಲಿ ಇರೋ ಥರನೇ ಮ್ಯಾಕ್ಸಿಮಮ್ ಎಲೆಕ್ಟ್ರಿಕಲ್ ಪಾಯಿಂಟ್ಸ್, ಲೈಟಿಂಗ್ಸ್ ಎಲ್ಲ ನೀವು ಕೊಟ್ಟಿದ್ದೀರಾ. ಆದರೆ ಇಲ್ಲಿ ಎಲ್ಲಿಯೂ ಎಲೆಕ್ಟ್ರಿಕಲ್ ಪೈಪ್ ವರ್ಕ್ ಎಲ್ಲ ಹೆಂಗೆ ಮಾಡಿದ ಬಗ್ಗೆ ಹೇಳಿ ಸರ್. ಸರ್ ಅಂದ್ರೆ ಇದು ಎಲೆಕ್ಟ್ರಿಕಲ್ ಮತ್ತೆ ಪ್ಲಂಬಿಂಗ್ ನಾವೇ ಮಾಡಿದ್ದು ನಮ್ಮ ಮನೆಗೆ. ಹಾ. ಯಾಕಂದ್ರೆ ಇದ್ರ ಬಗ್ಗೆ ನಮ್ಮ ಆರ್ಡಿನರಿ ಏನು ನಾರ್ಮಲ್ ಆಗಿ ಮಾಡ್ತಾರೆ ಎಲೆಕ್ಟ್ರಿಕಲ್, ಅವ್ರಿಗೆ ಅನುಭವ ಇಲ್ಲ. ಓಕೆ ಓಕೆ. ಈಗ ಅವರು ಗೋಡೆ ಬೇರೆ ಬೇರೆ ಕ್ರಾಸ್ ಕಟ್ ಮಾಡಿದಾಗ ಆ ಫಿನಿಶಿಂಗ್ ಬರಲ್ಲ ನಮ್ಗೆ. ಹಂಗಾಗಿ ನಾವು ಗೋಡೆ ಕಟ್ ಮಾಡಿ ಒಳಗೆ ಫಿಕ್ಸ್ ಮಾಡಿ ಆಮೇಲೆ ಅದ ಕಾಂಕ್ರೀಟ್ ಅಲ್ಲಿ ಕಂಪ್ಲೀಟ್ ಮಾಡಿ ಪುನಃ ಅದೇ ತರ ಏನ್ ಇಟ್ಕೆ ಡಿಸೈನ್ ಇದೆ ಅದೇ ಡಿಸೈನ್ ನಾವು ಹಂಗೆ ಮಾಡಿ ಕ್ಲಿಯರ್ ಮಾಡಿದೀವಿ. ಅದು ಈಗ ಬೇರೆಯವರಾದ್ರೆ ಎಲ್ಲೋ ಹೆಂಗ್ ಬೇಕೋ ಅವ್ರು ಬೇಕು ಹೆಂಗೋ ಏನೋ ಮಾಡೋರು, ಯಾಕಂದ್ರೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅವ್ರಿಗೆ. ನಾವೇ ಮಾಡಿದ್ರಿಂದ 2 ಇಂಚ್ ಡೀಪ್ ಮಾಡಿ ಅದಕ್ಕೆ 1 ಇಂಚ್ ಪೈಪ್ ಹಾಕಿ ಅದು ಎಲೆಕ್ಟ್ರಿಕಲ್ ನಾವೇ ಮಾಡಿದ ಇಂದ ಅದ ಅನುಭವ ತಿಳ್ಕೊಂಡು ನೀವು ಒಂದು 50% ಕಾಸ್ಟ್ ಕಟ್ಟಿಂಗ್ ನೀವು ಮಾಡಿದ್ದೀರಾ ಸರ್. ಇದು ಹೆಂಗೆ ನಿಮ್ಗೆ ಸಾಧ್ಯ ಆಯ್ತು ಸರ್? ಎಲ್ಲಿ ನೀವು ಸೇವ್ ಮಾಡಿದೆ ಸರ್? ನಾವು ಮನೆ ಮಾಡ್ಬೇಕು ಅಂತ ಒಂದು ಆಸೆ ಇತ್ತು, ಬಟ್ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಓಕೆ. ಈ ಪ್ರತಿಯೊಂದಲ್ಲಿ ಬೇರೆ ಮೇಲೆ ಡಿಪೆಂಡ್ ಆಗಿ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆದಾಗ ಕಾಸ್ಟ್ ಜಾಸ್ತಿ ಆಗುತ್ತೆ. ಓಕೆ ಓಕೆ. ನಾವು ಇದರಲ್ಲಿ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದೀವಿ, ನಾವು ಈ ಜೊತೆ ಸೇರ್ಕೊಂಡಿದೀವಿ. ನಾವು ಈಗ ಪ್ಲಂಬಿಂಗ್ ಮಾಡಿದ್ದು ನಾವೇ, ಎಲೆಕ್ಟ್ರಿಕಲ್ ಮಾಡಿದ್ದೀವಿ, ಕನ್ಸ್ಟ್ರಕ್ಷನ್ ಟೈಮಲ್ಲಿ ಅವ್ರ ಜೊತೆ ಹೆಲ್ಪಿಂಗ್ ಮಾಡಿದ್ದು ನಾವೇ. ಮೆಟೀರಿಯಲ್ ಕಾಸ್ಟ್ ಜೊತೆಗೆ ಲೇಬರ್ ಕಾಸ್ಟ್ ಉಳಿಸ್ತು ನಾವು. ಮೆಟೀರಿಯಲ್ ನಾವು ಓನ್ ಆಗಿ ನಾವೇ ಹೋಗಿ ಪರ್ಚೇಸ್ ಮಾಡಿದ್ದು, ಯಾವುದೇ ಬೇರೆಯವ್ರ ಕಡೆಯಿಂದ ದಳ್ಳಾಳಿ ಕಡೆಯಿಂದ ಏನು ಮಾಡಿಲ್ಲ. ಇಲ್ಲಿ ನಾವು ಹೋಗಿ ಏನು ಡೀಲರ್ ಇರುತ್ತೆ, ಮೇನ್ ಡೀಲರ್ ಇರುತ್ತೆ, ಅವ್ರ ಕಡೆನೇ ತಂದು ಮಾತಾಡಿ ನಾವು ಎಲ್ಲಿ ಚೀಪ್ ಅಂಡ್ ಬೆಸ್ಟು ಒಂದಲ್ಲ 4 ಕಡೆ ವಿಚಾರಿಸಿ ಚೀಪ್ ಅಂಡ್ ಬೆಸ್ಟ್ ಎಲ್ಲಿ ಸಿಗುತ್ತೋ ಅಲ್ಲಿ ತಗೊಂಬಂದ್ವಿ ಸರ್. ಬಟ್ ಕ್ವಾಲಿಟಿ ಏನಿದೆ ರೆಗ್ಯುಲರ್ ಕ್ವಾಲಿಟಿ ಅದೇ ಕ್ವಾಲಿಟಿ ಮೇಂಟೈನ್ ಮಾಡಿದ್ದೀವಿ. ಆ ಮೇಂಟೈನ್ ಮಾಡ್ಕೊಂಡು ನಾವು ಕಾಸ್ಟ್ ಕಡಿಮೆ ಮಾಡ್ಕೊಂಡಿದ್ದೀವಿ ಸರ್. ಇಂಟರ್ಲಾಕಿಂಗ್ ಕನ್ಸ್ಟ್ರಕ್ಷನ್ ಹೋಗಿದ್ದ ಇಮಿಡಿಯೇಟ್ ನಿಮ್ಗೆ 50% ಕಾಸ್ಟ್ ಕಡಿಮೆ ಆಗ್ತಾನೆ ಹಂಗೇನು ಕಾನ್ಸೆಪ್ಟ್ ಇಲ್ಲ. ಆದ್ರೆ ನಮ್ಮ ಇನ್ವಾಲ್ವ್ಮೆಂಟ್ ಬೇಕಾಗುತ್ತೆ ಅಲ್ವಾ ಸರ್? ಪ್ರತಿಯೊಂದು ಮೆಟೀರಿಯಲ್ ಪ್ರೊಡಕ್ಷನ್ ಅವ್ರು ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಆಗ ಹೇಳೋದು ಹೆಂಗೆ, ನಿಮ್ಗೆ 30% ಕಾಸ್ಟ್ ಕಡಿಮೆ ಆಗುತ್ತೆ ಇಂಟರ್ಲಾಕ್ ಬ್ರಿಕ್ಸ್ ಯೂಸ್ ಮಾಡಿದ್ರೆ ಅಂತಂದ್ರೆ ಅದು ಸುಳ್ಳೋದು. ಅದು ಮಾರ್ಕೆಟಿಂಗ್ ಮಾಡೋಕೆ ಅವ್ರು ಹೇಳೋದು ಒಂದು ಸುಳ್ಳು ಅಷ್ಟೇ ಅದು. ಬಟ್ ನಾವು ಇಲ್ಲಿ ನೋಡಿ ಈ ಏನು ಇದು ನಾವು ಈಗ ಈ ವರ್ಕ್ ಮಾಡಿಸಿದೀವಿ, ಇದು ಔಟರ್ ವರ್ಕು, ಈ ವರ್ಕ್ ನಾವು ಇದು ಫುಲ್ ಪ್ಲಾಸ್ಟಿಂಗ್ ಮಾಡಿಸ್ಬೋದಿತ್ತು. ಅಷ್ಟು ಲೇಬರ್ ಕಾಸ್ಟ್ ಆಗುತ್ತೆ ಇದಕ್ಕೆ. ಓಕೆ ಓಕೆ ಸರ್. ಕನ್ಸ್ಟ್ರಕ್ಷನ್ ಅಲ್ಲಿ ನಾವು ಕಾಂಪ್ರಮೈಸ್ ಆಗಿಲ್ಲ. ಕನ್ಸ್ಟ್ರಕ್ಷನ್ ಅಲ್ಲಿ ಏನ್ ಕಾಸ್ಟ್ ಬೀಳುತ್ತೆ ಅದೇ ಕಾಸ್ಟ್ ಬೀಳುತ್ತೆ. ಕನ್ಸ್ಟ್ರಕ್ಷನ್ ಮಾತ್ರ ಏನ್ ಕಾಸ್ಟ್ ಬೀಳುತ್ತೆ ಅದೇ ಕಾಸ್ಟ್ ಬೀಳುತ್ತೆ. ನಾವು ಇಂಟೀರಿಯರು ಮತ್ತೆ ನಾವು ಸ್ವಲ್ಪ ಕೆಲಸ ಮಾಡಿ ಲೇಬರ್ ಕಾಸ್ಟ್ ಉಳಿಸ್ಕೊಳ್ಳೋದ್ರಿಂದ ಸ್ವಲ್ಪ ಕಾಸ್ಟ್ ಕಡಿಮೆ ಆಗಿದೆ ಅಷ್ಟೇ. ಯಾಕಂದ್ರೆ ಇದು ನಾವು ಏನು ಇದು ಗ್ರೋಟಿಂಗ್ ಮಾಡಿಸಿ ಪುನಃ ಗ್ರೂ ಕಟಿಂಗ್ ಮಾಡಿಸಿ ಇದು ಮಾಡ್ದೋ ಇದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯ್ತದೆ. ಅಂದ್ರೆ ಕೆಲಸ ಇದು ಕಂಪ್ಲೀಟ್ ಆಗಲ್ಲ, ತುಂಬಾ ಸ್ಪೀಡ್ ಆಗಿ ನಡೆಯಲ್ಲ ಇದು. ಯಾಕಂದ್ರೆ ಬೈ ಮ್ಯಾನ್ಯಲ್ ಮಾಡೋದ್ರಿಂದ ಇದು ತುಂಬಾ ಸ್ಪೀಡ್ ಆಗಿ ನಡೆಯಲ್ಲ. ಇದೇನಿದ್ರೆ 10 ಸ್ಕ್ವೇರ್ 100 ಸ್ಕ್ವೇರ್ ಫೀಟ್ ಮಾಡ್ಬೇಕಾದ್ರೆ ಒನ್ ಡೇ ಬೇಕಾಗುತ್ತೆ. ಅವನು ಇದು ಫುಲ್ ಪ್ಲಾಸ್ಟಿಂಗ್ ಮಾಡಕ್ಕೆ 200 ಸ್ಕ್ವೇರ್ ಫೀಟ್ ಮಾಡೋಣ ಒಂದ್ ದಿವಸಕ್ಕೆ ಒಬ್ಬ. ಸ್ಪೀಡ್ ಟೈಮ್ ತುಂಬಾ ಸ್ಪೀಡ್ ಆಗಿ ಮಾಡೋದು ಸರ್. ಇದು ನಾರ್ಮಲ್ ಕನ್ಸ್ಟ್ರಕ್ಷನ್ ನೋಡ್ತಾ ಇದ್ರ ಎವ್ರಿ 2-3 ಇಯರ್ಸ್ ಅಟ್ಲೀಸ್ಟ್ ಒಂದ್ಸಾರಿ ಅವ್ರು ಪುನಃ ಪೇಂಟ್ ಮಾಡಬೇಕು ಅಲ್ವಾ? 2-3 ಇಯರ್ಸ್ ಒಂದ್ಸಾರಿ ಪೇಂಟ್ ಮಾಡಲೇಬೇಕು. ಇದರಲ್ಲಿ ಹೆಂಗೆ ಸರ್? ಇದರಲ್ಲಿ ಆ ಥರ ಖರ್ಚು ಏನಾಯ್ತಾ ಸರ್? ನಾವು ಅವರು ಆಯಿಲ್ ಪೇಂಟ್ ಮಾಡಿರ್ತಾರೆ, ಆಮೇಲೆ ಅವ್ರು RCC ಮಾಡಿದ್ರು. ಇದರಿಂದ ಏನಾಗುತ್ತೆ, ಆ ಹೀಟು ಆ ಪೇಂಟ್ ತಿನ್ನುತ್ತೆ. ಓಕೆ ಓಕೆ. ಆ ಹೀಟು ಪೇಂಟ್ ತಿನ್ನಿ ಯಾವುದೇ ಬಿಸಿಲಿಗೆ ಶೇಡ್ ಆಗ್ಬಿಡುತ್ತೆ. ನೀವು 1-2 ತಿಂಗಳು ಹೊರಗಡೆ ಮಡಿಕೆ ಯಾವುದೋ ಒಂದು ಮೆಟೀರಿಯಲ್ ಅದು ಅದರ ಗುಣಗಳನ್ನೇ ಕಳ್ಕೊಂಡ್ಬಿಡುತ್ತೆ. ಅದು ಎಂತ ಸನ್ಸೈನ್ ಇರ್ಲಿ, ಅದು ಒಳ್ಳೆ ಪೇಂಟ್ ಯೂಸ್ ಮಾಡಿರಿ, ಒಂದು 2 ತಿಂಗಳು ಹೊರಗಡೆ ಮಾಡಿದ್ರೆ ಬಿಸಿಲು ನೋಡಿದ್ರೆ ಅದು ಅದ್ರ ಸತ್ವನೇ ಕಳ್ಕೊಂಡ್ಬಿಡ್ತದೆ, ಅದು ಕ್ವಾಲಿಟಿನೇ ಕಳ್ಕೊಂಡ್ಬಿಡುತ್ತೆ. ಬಟ್ ನಾವ್ ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ಇದು ನ್ಯಾಚುರಲ್ ಆಗಿ ಬಿಟ್ಟಿದೀವಿ. ಏನು ನಾವು ಮಣ್ಣಿ ನ್ಯಾಚುರಲ್, ಅದು ಎಕೋ ಫ್ರೆಂಡ್ಲಿ ಅದು ನಮ್ಗೆ. ಇಲ್ಲಿ ಯಾವುದೇ ಹೀಟ್ ಅಲ್ಲಿ ಬೆಳಕಲ್ಲಿ ಡೈರೆಕ್ಟ್ ಆಗಿ ನಮ್ಗೆ ವಾಲ್ಗೆ ಬೀಳಲ್ಲ. ನಾವ್ ಯಾವುದೇ ಆಯಿಲ್ ಪೇಂಟ್ ಯೂಸ್ ಮಾಡಲ್ಲ. ಈಗ ನೀವು ಆಯಿಲ್ ಪೇಂಟ್ ಯೂಸ್ ಮಾಡಿದ್ರೆ ಏನ್ ಹೀಟ್ ಬಿದ್ರೆ ಅದ್ರ ಮೇಲೆ ಮಾಯಿಶ್ಚರ್ ಕ್ರಿಯೇಟ್ ಆಗುತ್ತೆ. ಅವಾಗ ಅದು ಡೆಡ್ ಆಗಿ ಸಾಧ್ಯ ಜಾಸ್ತಿ. ಹಂಗಾಗಿ ನಾವು ವಾಟರ್ ಪೇಂಟ್ ಯೂಸ್ ಮಾಡಿದೀವಿ ಇದು. ಹಂಗಾಗಿ ಯಾವುದೇ ಕಡೆ ಶೇಡ್ ಬಂದಿಲ್ಲ ನಮ್ಗೆ. ನಮ್ಮ ಮನೆಗೆ ಎಲ್ಲಿ ಯಾವುದೇ ಕಡೆಯಿಂದ ಡೈರೆಕ್ಟ್ ಆಗಿ ಬೆಳಕೆ ಅಲ್ಲಿ ಒಂದೇನೇ ಅಲ್ಲಿ ಬೀಳಲ್ಲ, ಒಂದ್ ನೀರಲ್ಲಿ ಬೀಳಲ್ಲ. ಹಂಗಾಗಿ ನಮ್ದು ಸ್ವಲ್ಪ ಡ್ಯೂರಬಿಲಿಟಿ ಚೆನ್ನಾಗಿದೆ. ಸ್ವಲ್ಪ ನಾವು ಅವಾಗ ಡುಪ್ಲೆಕ್ಸ್ ಮಾಡಕ್ಕೆ ಮೇಲೆ ಯಾವುದೇ ಬೀಮ್ ಬೇಕಾಗಿರಲ್ಲ. ನಾವು ಡುಪ್ಲೆಕ್ಸ್ ಮಾಡಕ್ಕೆ. ಈಗ ಸುಮ್ನೆ ನಾವು ಡುಪ್ಲೆಕ್ಸ್ ಮಾಡಕ್ಕೆ ಬೀಮು ಮತ್ತೆ ಪಿಲ್ಲರ್ ಹಾಕಿದ್ರಿಂದ ಕಾಸ್ಟ್ ಜಾಸ್ತಿ ಸರ್. ಅದು ಖಂಡಿತ ಸರ್. ಈಗ ಒಂದು ಅದು ಟ್ರೆಂಡ್ ಆಗ್ಬಿಟ್ಟಿದೆ. ಅದು ಯಾರೇ ಕನ್ಸ್ಟ್ರಕ್ಷನ್ ಮಾಡ್ಲಿ ಹೌದು ಬೀಮ್ ಹಾಕಿ ಪಿಲ್ಲರ್ ಹಾಕಿ ಬೀಮ್ ಹಾಕೋದು ಪಿಲ್ಲರ್ ಹಾಕೋದು ಬೇಕಲ್ವಾ? ಏನಿಲ್ಲ. ಈಗ ನೋಡಿ, ನಾವು ಯಾವುದೇ ಪಿಲ್ಲರ್ ಇಲ್ಲ, ಯಾವುದೇ ಬೀಮ್ ಇಲ್ಲ. ಈಗ ಔಟರ್ ವಾಲಿಯಲ್ಲಿ ಮಧ್ಯ ಸೆಂಟರ್ ವಾಲಿಯಲ್ಲಿ ಎಷ್ಟು ದೊಡ್ಡ ಹಾಲ್ ಇದೆ, ಎಲ್ಲಿ ಪಿಲ್ಲರ್ ಸಪೋರ್ಟ್ ಏನು ಇಲ್ಲ ನೋಡಿ. ಒಂದು ವಾಲಿಂದ ಒಂದು ವಾಲ್ಗೆ ರಿಲೇಶನ್ಶಿಪ್ ಇದೆ ಇಲ್ಲಿ. ಖಂಡಿತ ಲಾಕ್ ಇದೆ. ನಾವು
ಬಟ್ ನೀವು ಬೀಮ್ ಹಾಕ್ಲಿ ಪಿಲ್ಲರ್ ಹಾಕ್ಲಿ ಮಾಡಿದ್ರೆ ನೀವು ಹಾ ಬರೀ ವಾಲ್ ಮಾತ್ರ ಅಷ್ಟೇ. ಈಗ ಇದೊಂದು ಬೀಮ್ ಅಂತ ಕನ್ಸಿಡರ್ ಮಾಡಿದ್ರೆ ಈ ಬೀಮ್ ಇಂದ ಆ ಬೀಮ್ಗೆ ಬರೀ ಮಧ್ಯೆ ವಾಲ್ ಮಾಡಿದ್ರೆ ಈ ಬೀಮ್ ಈ ವಾಲ್ಗೂ ಏನು ರಿಲೇಶನ್ಶಿಪ್ ಬರಲ್ಲ. ರಿಲೇಶನ್ಶಿಪ್ ಬರಲ್ಲ. ಓಕೆ, ಇಂಡಿಪೆಂಡೆಂಟ್ ಸ್ಟ್ರಕ್ಚರ್ ಅದು. ನಾವು ಪ್ರತಿಯೊಂದು ಇಲ್ಲಿ ನೋಡಿ, ಪ್ರತಿಯೊಂದು ಇಟ್ಟಿಗೆಯಲ್ಲಿ ಪ್ರತಿಯೊಂದು ವಾಲ್ಗೂ ಏನ್ ಲೋಡ್ ಬೇರಿಂಗ್ ಕೊಟ್ಟಿದ್ದೀವಿ ಎಲ್ಲ ಲೋಡ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಯಾವುದೇ ಓಬ್ಲಿಂಗ್ ಆಗಲಿ ಇಲ್ಲ ಸ್ಲೈಡಿಂಗ್ ಆಗಲಿ ಯಾವುದೇ ಚಾನ್ಸ್ ಇಲ್ಲ ಸರ್ ಇದರಲ್ಲಿ. ಸರ್, ಈ ತರ ಇಂಟರ್ಲಾಕಿಂಗ್ ಕನ್ಸ್ಟ್ರಕ್ಷನ್ ಬಂದು ಒಂದು ಕಾಸ್ಟ್ ಕಟ್ಟಿಂಗ್ ಇದೆ. ಇದು ಯಾರಿಗೆಲ್ಲ ನೀವು ರೆಕಮೆಂಡ್ ಮಾಡ್ತೀರಾ ಸರ್? ಸರ್, ಯಾರು ನಮ್ಗೆ ಹಳ್ಳಿ ಲೈಫ್ ಲೀಡ್ ಮಾಡಬೇಕು ಅವ್ರಿಗೆ ಫಸ್ಟ್ ಆಫ್ ಆಲ್ ಈಗ ಸಿಟಿಲಿ ಹೋಗೋದು, ಸಿಟಿ ಇರೋದು ಬರೀ ದುಡಿಯಕ್ಕೆ ಅಷ್ಟೇ, ಬದುಕಕ್ಕಲ್ಲ. ಏನ್ ಮಾಡಿದ್ರು ರಿಟರ್ನ್ ಟು ಬ್ಯಾಕ್ ಅಂತಾರಲ್ಲ, ಏನೇ ಮಾಡಿದ್ರು ಪುನಃ ಮರಳಿ ಮಣ್ಣಿಗೆ. ನಾವ್ ಏನ್ ಮಾಡಿದ್ರು ನಾವ್ ಎಲ್ಲಿ ಹುಟ್ಟಿ ಬೆಳೆದಿರ್ತೀವಿ ಅಲ್ಲಿಗೆ ಬರ್ಬೇಕು. ಹಂಗಾಗಿ ಯಾರು ನಮ್ಮ ಹಳ್ಳಿ ನೇಚರು, ನಮ್ಗೆ ಹಳ್ಳಿ ಸ್ಟೈಲ್ ಇಷ್ಟ ಅಂತಂತಾರೋ ಅದಕ್ಕೆ ತುಂಬಾ ಸೂಟೇಬಲ್ ಸರ್ ಇದು. ಆ ಲೈಫ್ಗೆ ತುಂಬಾ ಸೂಟೇಬಲ್ ಖಂಡಿತ. ಆಮೇಲೆ ನಾವು ಏನ್ ಮಾಡಿದ್ರು ನಮ್ಮ ಆರೋಗ್ಯಕರವಾದ ಜೀವನಕ್ಕೆ ಬೆಸ್ಟ್ ಎಕ್ಸಾಂಪಲ್. ಓಕೆ, ಖಂಡಿತ. ಒಂದ್ ಏನು ಇನ್ಸಿಡೆಂಟ್ ಆಗಿ ಅದೊಂದು ಆಕ್ಸಿಡೆಂಟ್ ಆಗಿ ಅದೊಂದು ಎಕ್ಸ್ಪೆರಿಮೆಂಟ್ ಆಗಿದೆ ಅಷ್ಟೇ. ಇಲ್ಲಿ ನಾವೇನು ಎಕ್ಸ್ಪೆರಿಮೆಂಟ್ ಮಾಡಿಲ್ಲ. ನಮ್ಮಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗಿತ್ತು, ಅದೊಂದು ಆಕ್ಸಿಡೆಂಟ್ ಆಗಿ ಒಂದು ಎಕ್ಸ್ಪೆರಿಮೆಂಟ್ ಆಗಿದೆ ಅಷ್ಟೇ. ಓಕೆ, ಆದ್ರೆ ನೀವು ಮೊದಲನೇ ಬಾರಿ ನಿಮ್ಗೆ ಯಶಸ್ವಿ ಆಗಿದೆ, ನೀವು ಸಕ್ಸಸ್ ಆಗಿದ್ರ ಈ ಟೆಕ್ನಾಲಜಿ ಕೈ ಹಾಕಿ? ಖಂಡಿತ ಸರ್, ಖಂಡಿತ ಖಂಡಿತ. ಯಾರು ತಮ್ಮ ಈ ಕಡೆ ಈ ತರ ಕನ್ಸ್ಟ್ರಕ್ಷನ್ ಮಾಡ್ಸ್ಕೊತೀವಿ ಅನ್ನೋರು ದಯವಿಟ್ಟು ಅವರೇ ರೆಗ್ಯುಲರ್ ಆಗಿ ಅಲ್ಲೇ ನಿಂತ್ಕೊಂಡು ಅವ್ರಿಗೆ ಯಾವ ಥರ ಡಿಸೈನ್ ಬೇಕು, ಇನ್ನೇನು ಫಾಲ್ಟ್ ಇದೆ ಆ ಫಾಲ್ಟನ್ನು ಕ್ಯಾಪ್ಚರ್ ಮಾಡಿ ಅವ್ರಿಗೆ ಯಾವ ಥರ ಬೇಕೋ. ಈಗ 4 ಜನ ಬಂದು 4 ಥರ ಹೇಳ್ಬೋದು, ಬಟ್ ಅವ್ರಿಗೆ ಲೀವಿಂಗ್ ಮಾಡೋದ್ರಿಂದ ಇಲ್ಲಿ ಅವ್ರಿಗೆ ಯಾವ ಥರ ಬೇಕು ಆ ಥರ ಅವ್ರು ಡಿಸೈನ್ ಮಾಡಿಸ್ಕೊಂಡು ಬೆಸ್ಟು ಸರ್. ಓಕೆ 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 ಸರ್, ಇದು ಮೇನು ಇದು ನ್ಯೂ ಟೆಕ್ನಾಲಜಿಲಿ ಕೈ ಹಾಕಿ ಧೈರ್ಯವಾಗಿ ನೀವು ಅಲ್ಲಿ ಕೈ ಹಾಕಿ ಯಶಸ್ವಿ ಆಗಿದ್ದೀರಾ. ಇಷ್ಟು ಸಮಯ ತಗೊಂಡು ನಿಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡೋಕ್ಕೆ ತುಂಬ ಧನ್ಯವಾದ ಸರ್ ನಿಮಗೆ. ಥ್ಯಾಂಕ್ ಯು. ನಿಮಗೂ ಕೂಡ ಧನ್ಯವಾದಗಳು ಸರ್.